ಆ ಕಾಪಿನ ಭಟರು, ಕಾವಲಿದ್ದಂಥ ಭಟರು ಓಡೋಡಿ ಹೋದರು ಕಂಸನ ಬಳಿಗೆ. ಒಡೆಯ, ದೇವಕಿಗೆ 8ನೇ ಮಗು ಹುಟ್ಟಿಯಾಗಿದೆ, ತೂಗ್ತಾ ಇದೆ ಮಗು, ಓಡಿ ಬನ್ನಿ, ಬನ್ನಿ ಬನ್ನಿ ಅಂತ ಹೇಳಿದರು. ಅಷ್ಟು ಹೇಳುತ್ತಲೇ ಅರ್ಧ ನಿದ್ರೆಯಲ್ಲಿದ್ದ ಕಂಸ ಮಧ್ಯರಾತ್ರಿ ಹೊತ್ತು ಇದ್ದಕ್ಕಿದ್ದ ಹಾಗೆ ಕೇಳಿತೋ ಇಲ್ವ ವಿಚಾರ. ಅವನ ಮನಸ್ಸಿನ ಮೂಲೆಯಲ್ಲಿ ಸದಾ ಕಾಲ ಆ ವಿಚಾರ ಇದ್ದೇ ಇತ್ತು. 8ನೇ ಮಗು, 8ನೇ ಮಗು, 8ನೇ ಗರ್ಭ, ಇದು ಹೇಳ್ತಲೇ ಇದ್ದ ಅವನು. ಅದನ್ನು ಯಾವಾಗ ಕೇಳಿಸ್ಕೊಂಡೋ ಕೂಡಲೇ ಎದ್ದ. ಹುಟ್ಟಿದನೆ, ಎಲ್ಲಿ ಎಲ್ಲಿ ಅಂತ ಓಡೋಡಿ ಬಂದ. ತನ್ನ ಗಂಟಲ ಮುರಿಯುವ ಮೃತ್ಯುವ ದಾವೇಡ, ಎಲ್ಲಿದೆ ಎಲ್ಲಿದೆ ಆ ಮಗು, ನನ್ನನ್ನು ಕೊಲ್ತಾರೆ ಅಂತ ಹೇಳಿದ್ದಲ್ಲ ಆಕಾಶವಾಣಿ, ಅದು ಹುಟ್ಟುತ್ತಾ, ಎಲ್ಲಿದೆ, ಬನ್ನಿ ಬನ್ನಿ ಅಂತ ಓಡೋಡಿ ಬಂದ. ಬರುವಾಗ ಹೇಗೆ ಭಯದಲ್ಲಿ ನಡುಗಿರಳು. ಅರ್ಧರಾತ್ರಿ ಹೊತ್ತು ವಾರ್ತೆ ಕೇಳಿದ್ದೆ ತಡ, ಭಯದಲ್ಲಿ ನಡುಗಿ ಹೋದ. ಇನ್ನೊಂದು ಕಡೆಯಲ್ಲಿ ಇನ್ನು ತಡೆ ಮಾಡೋದು ಸಾಧ್ಯ ಇಲ್ಲ ಅವನಿಗೆ. ಕಾತರದಿಂದ ಬಿಟ್ಟ ಮಂಡೆಯಲ್ಲಿ ತಲೆಯೆಲ್ಲ ಕೆದರಿ ಹೋಗಿತ್ತು. ರಾತ್ರಿ ಹೊತ್ತು ಮಲ್ಕೊಂಡಿದ್ದ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವನಿಗೆ ಸಮಯವೇ ಇಲ್ಲ. ಆಮೇಲೆ ಬಟ್ಟೆ ಬರೆಗಳೆಲ್ಲ ಅಸ್ತವ್ಯಸ್ತವಾಗಿತ್ತು, ಅದನ್ನು ಸರಿಪಡಿಸ್ಕೊಳ್ಳಿಲ್ಲ. ಹೇಗಿದ್ದನು ಹಾಗೆ ಓಡೋಡಿ ಬಂದುಬಿಟ್ಟ. ಬರುವಾಗ ದಾರಿಯಲ್ಲಿ ರಾತ್ರಿ ಹೊತ್ತು ಒಂದು ದೀಪ ಹಚ್ಚಿಕೊಂಡು ಬರುವಷ್ಟು ಕೂಡ ಅವನಿಗೆ ವ್ಯವಧಾನ ಇಲ್ಲ. ಆದಷ್ಟು ಬೇಗ ಹೋಗಿ ಈ ಶಿಶುವನ್ನು ನಾಶ ಮಾಡಬೇಕು, ಅದು ಅವನ ಉದ್ದೇಶ. ಹಾಗಾಗಿ ಆ ಕತ್ತಲೆಯಲ್ಲಿ ಬರುವಾಗ ಎಡಹಿದ ಎಡಗುತ್ತೇಳುತ್ತ ಬೀಳುತ್ತ ಎಡಗುತ್ತ ಏಳುತ್ತ ಬೀಳುತ್ತ ಒಡಿಗಡಿಗೆ ಒಡಲು ಕೊಂಬಿಸಿ ರೋಷ ಬಯದು ಗಡದ ಕಾದರ ಭಾವದಲ್ಲಿ ಕಂಗೆಟ್ಟು ಕಳವಳಿಸೆ ಕಾದರ ಭಾವದಲ್ಲಿ ಕಂಗೆಟ್ಟು ಕಳವಳಿಸಿ ಜಡಿದು ಜವನಂದದಲ್ಲಿ ಖಳ ಧರೆ ನಡುಗುವಂತೆ ಐತರಲು ದೇವಕಿ ಹಿಡಿದಳು ಅಣ್ಣನ ಕಾಲ ಕರುಣವ ತೋರು ಭಯದಿಂದ. ಅಣ್ಣನ ಕಾಲ ಹಿಡಿದಳು ಕರುಣವ ತೋರುದ ಭಯದಿಂದ. ಅಲ್ಲಲ್ಲಿ ಎಡಹಿದ, ಕೆಲವು ಕಡೆ ಬಿದ್ದ ಮೇಲೆ ಎದ್ಕೊಂಡ. ಎದ್ದು ಬಿಟ್ಟು ಮತ್ತೆ ಅಡಿಗಳಿಗೆ ಕಂಪಿಸುತ್ತ ನಡುಕ್ತಾ ಇದ್ದಾನೆ. 2 ಕಾರಣ, ಒಂದು ಭಯ, ಒಂದು ಕೋಪ. ಆ ಮಗುವಿನ ಮೇಲೆ ಕೋಪ, ಕೊಂದೇ ಬಿಡ್ಬೇಕು ಅದನ್ನು, ನನ್ನನ್ನು ಕೊಲ್ಲುವ ಶಿಶುವಲ್ಲವೇ ಅದು, ಕೊಂದೇ ಬಿಡಬೇಕಂತ ಕೋಪ. ಇನ್ನೊಂದು ಕಡೆಯಲ್ಲಿ ಭಯ, ಮುಂದೇನಾಗ್ತಾರೋ ಏನೋ ಅಂತ. ಹಾಗೆ 2 ಕಾರಣದಿಂದ ನಡುಗುತ್ತಾ ಉಗ್ಗಡದ ಕಾತರ ಭಾವದಲ್ಲಿ, ಕಾತರದಲ್ಲಿ ಕಂಗೆಟ್ಟು ಕಳವಳಿಸಿ ಬಹಳವಾಗಿ ಕಳವಳ ಆಗ್ತಾ ಇತ್ತು. ಏನು ಮಾಡಬೇಕಂತೆ ಗೊತ್ತಾಗ್ತಾ ಇರಲಿಲ್ಲ. ಆದರೂ ಹೊರಟೇ ಬಿಟ್ಟ. ಯಾಕಂದರೆ ಈಗಾಗಲೇ ನಿಶ್ಚಯ ಮಾಡಿ ಆಗಿತ್ತು, ಮಗು ಎಷ್ಟೇ ಹುಟ್ಟಲಿ ಅವನ್ನು ಕೊಂದು ಬಿಡುವುದಂತ. ಈ ಹಿಂದೆ 6 ಮಕ್ಕಳನ್ನು ಕೊಂದಾಗಿದೆ, ಇನ್ನೇನು ಹೊಸದಾಗಿ ವಿಚಾರ ಮಾಡುವುದಕ್ಕೆ ಏನು ಉಳಿದಿಲ್ಲ. ಇದೇನಿದ್ರೂ ಈ ಮಗುವನ್ನು ಕೊಲ್ಲುವುದೇ ಸರಿ. ಅದಕ್ಕೋಸ್ಕರ ಜಡಿದು ಜವನಂದದಲ್ಲಿ ಯಮನ ಹಾಗೆ ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಓಡೋಡಿ ಬಂದ ರಭಸಕ್ಕೆ ಭೂಮಿ ನಡುಗು ಹಾಗೆ ಭಾಸಾಯ್ತಂತೆ ಈ ದೇವಕಿಗೆ. ಅಯ್ಯೋ, ಅಣ್ಣ ಬರ್ತಾ ಇದ್ದೇನೆ ಅಂತ ಅವಳಿಗೆ ಗೊತ್ತಾಯಿತು ಇದೇನು ಅಂತ. ಆಗ ದೇವಕಿಗೊಂದು ಯೋಚನೆ ಬಂತು. ಅವಳಿಗೆ ಗೊತ್ತು, ತನಗೆ ಹುಟ್ಟಿದಂಥ ಮಗು ಗಂಡು ಮಗು ಪರಮಾತ್ಮನ ಹುಟ್ಟಿದ್ದಾನೆ, ಅವನಿಗೆ ಇಲ್ಲಿಲ್ಲ, ಗೋಕುಲದಲ್ಲಿದ್ದಾನೆ. ಈ ಮಗು ಬೇರೆ ಮಗು, ಅಲ್ಲಿಂದ ಬಂದಿರುವಂಥದ್ದು. ಸುಮ್ಮನೆ ವ್ಯರ್ಥವಾಗಿ ಈ ಮಗುವನ್ನು ಕೊಲ್ತಾ ಇದ್ದಾನಲ್ಲ ಇವನು. ಕೇಳಿದ ಹೆಣ್ಣು ಮಗು ಅಲ್ಲದೆ ಇವನು ಕೊಲ್ಲುವುದಕ್ಕಾಗಿ ಹುಟ್ಟಿದ ಮಗು ಅಂತೂ ಖಂಡಿತ ಅಲ್ಲ, ನನಗೆ ಗೊತ್ತಿದೆ. ಇಷ್ಟು ಮಕ್ಕಳನ್ನು ಕೊಂದುಬಿಟ್ಟಿದ್ದಾನೆ, ಇದೊಂದು ಮಗು ಆದರೆ ಉಳಿದಿದ್ರೆ ಚೆನ್ನಾಗಿರ್ತಿತ್ತು, ಗಂಡು ಮಗು ಅಂತ ಅವಳಿಗೊಂದು ಆಸೆ. ಮುಂದೇನಾಗಬೇಕಂತ ದೈವ ಸಂಕಲ್ಪ ಇದೆ ಅನ್ನೋ ಬಗ್ಗೆ ಪರಮಾತ್ಮ ಅವಳಿಗೆ ಹೇಳಿಲ್ಲ. ಹಾಗಾಗಿ ಅವಳಿಗೊಂದು ಆಸೆ, ಏನಾದರೂ ಮಾಡಿ ಈ ಒಂದು ಮಗುವನ್ನಾದರೂ ಉಳಿಸ್ಕೊಳ್ಳೋಕೆ ಆಗ್ತಾರೋ ಅಂತ ಇದ್ದಕ್ಕಿದ್ದಾಗೆ ಅವಳಿಗೊಂದು ಆಸೆ ಹುಟ್ಟಿತು. ಹಾಗಾಗಿ ಅಣ್ಣ ಕಂಸ ಬರುತ್ತಲೇ ಅಣ್ಣ ಅಣ್ಣ ಅಂತೇಳಿ ಅವನ ಕಾಲನ್ನು ಹಿಡಿದ್ಬಿಟ್ಲು. ಅಣ್ಣ ಅಣ್ಣ, ಈ ಮಗುವನ್ನು ಕೊಲ್ಲಬೇಡ ಅಣ್ಣ. ಅಣ್ಣ ಅಣ್ಣ ಕೊಲ್ಲದಿರು ಅಗಟ, ಅಣ್ಣ ಕೊಲ್ಲದಿರಗಟ. ಕಡೆಯಲಿ ಹೆಣ್ಣು ಜನಿಸಿದು ಜನಗೆ, ಅಭಾಗ್ಯಗೆ ಪುಣ್ಯವಂತನೇ ಮುನಿಯಲಾಗದು ಸೊಸೆಯಲ ನಿನಗೆ. ಮುನಿಯಲಾಗದು ಸೊಸೆಯಲ ನಿನಗೆ. ಮಣ್ಣು ಕೂಡಿದವು 6 ಮಕ್ಕಳು, ಮಣ್ಣು ಕೂಡಿದವು 6 ಮಕ್ಕಳು, ಬಣ್ಣಿಸನು ತಾನದ ನೆನುತ್ತವೆ.
ಕಣ್ಣ ನೀರಲಿ ಕರಗಿ ಕಾಲ್ ಬಿಡಿದು ಇದ್ದಳ ಭುಜಾಕ್ಕೆ ಈಗ ಸಭೆ ಪೂರ್ಣ ಆಯ್ತು. ಬೇಕೋ ಬೇಡವೋ ಅಂತ ಅನ್ಕೊಳ್ತಾ ಇದ್ವು ಕಾರ್ಯಕ್ರಮ. ಕೇಳಿಕೊಂಡ್ಲು, ಅಣ್ಣ ಈ ಮಗುವನ್ನು ಕೊಲ್ಲಬೇಡ ಅಣ್ಣ, ನೋಡಣ್ಣ ಇದು ಗಂಡು ಮಗು ಅಲ್ಲ, ನೀನೆಣಿಸಿದಂತೆ 8ನೇ ಗರ್ಭದಲ್ಲಿ ಹುಟ್ಟಿದಂಥ ಗಂಡು ಮಗು ಅಂತ ನೀನು ಅಂದ್ಕೊಂಡಿದ್ದಿ, ಆದರೆ ನಿಜವಾಗಿ ಕೊನೆ ಈ ಸಲ ನನಗೆ ಹೆಣ್ಣು ಮಗು ಆಗಿದೆ ಅಣ್ಣ, ಆದ್ದರಿಂದ ಖಂಡಿತ ಇವಳನ್ನು ಕೊಲ್ಲಬೇಡ. ಕೇಳಿ ಕೇಳಿ ಹೆಣ್ಣು, ಹೇಗೆ ನಿನ್ನನ್ನು ಕೊಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಆ ಆಕಾಶವಾಣಿ ಹೇಳಿದ್ದು ಏನು, ಗಂಡು ಮಗು ಹುಟ್ಟಿ ನಿನ್ನನ್ನು ಕೊಲ್ತಾನೆ ಅಂತೇಳಿ. ಅದು ಹಾಗಾಗಲೇ ಇರಲ್ಲ ಅಣ್ಣ, ಹೆಣ್ಣು ಮಗು ಹುಟ್ಟಿದೆ, ಹಾಗಾಗಿ ಇದಕ್ಕೋಸ್ಕರ ಯಾಕೆ ಚಿಂತೆ ಮಾಡ್ತೀಯ, ಖಂಡಿತ ಇವಳನ್ನು ಉಳಿಸಿಕೊಡಣ್ಣ. ಯಾಕಂತಂದರೆ ಈಗಾಗಲೇ 6 ಮಕ್ಕಳನ್ನ ಕಳೆದುಕೊಂಡಿದ್ದೇನೆ, ಆದರೆ ಅದರ ಬಗ್ಗೆ ನಾನು ಚಿಂತೆ ಮಾಡುವುದಿಲ್ಲ, ನಿನ್ನನ್ನು ದೂರುವುದೂ ಇಲ್ಲ. ಆದರೆ ಇದೊಂದು ಮಗು ಉಳಿಯಬೇಕು, ಇದು ನನ್ನ ಆಸೆ. ಕೇಳಿ ಕೇಳಿ ಇವಳು ನಿನಗೇನು ದೂರದವಳಲ್ವಲ್ಲ, ನನ್ನ ಮಗಳ ಮೇಲೆ ನಿನಗೆ ಸಹೋದರ ಸೊಸೆ ಆಯಿತು, ಸೊಸೆಯನ್ನು ನೀನು ಒಬ್ಬಳು ಉಳಿಸ್ಕೊಂಡ್ರೆ ನನಗೂ ಸಂತೋಷ ಆಗ್ತದೆ, ನಿನಗೂ ಸಂತೋಷವಾಗ್ತದೆ. ಹಾಗಾಗಿ ನಾನು ಖಂಡಿತ ಈ ಒಂದು ಮಗುವನ್ನು ನೀನು ಕೊಲ್ಲುವುದಕ್ಕೆ ನನಗೆ ಕೊಡುವುದಕ್ಕೆ ಮನಸ್ಸಿಲ್ಲ ಅಣ್ಣ, ದಯವಿಟ್ಟು ಅಭಾಗ್ಯ, ನಾನು ಭಾಗ್ಯಹೀನಳು, ಹುಟ್ಟಿದಂಥ ಒಂದು ಮಗುವನ್ನು ಇದುವರೆಗೆ ಇಟ್ಟುಕೊಳ್ಳೋದಕ್ಕೆ ನನಗೆ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಹೋಯಿತು. ಈ ಒಂದು ಹೆಣ್ಣು ಮಗುವಾದರೂ ಉಳಿಯಲಿ, ಅವಳಿಂದ ನಿನಗೇನು ತೊಂದರೆ ಇಲ್ವಲ್ಲ, ಬಿಡ ಅಣ್ಣ ಬಿಡು ಅಂತ ಬಹಳ ಕಾಲು ಹಿಡಿದುಕೊಂಡು ದೈನ್ಯದಿಂದ ಬೇಡಿಕೊಂಡ್ಳು ಅವಳು. ಇನ್ನೊಂದು ವಿಚಾರ ಅವಳಿಗೆ ಗೊತ್ತಿದೆ, ಒಂದು ಗಂಡು ಮಗು ಅಲ್ಲಿ ಉಳಿದಿದೆ, ಸದ್ಯ ಈ ಹೆಣ್ಣು ಮಗು ಒಂದು ಉಳಿದ್ರೆ ಏನೋ ನಾನು ಇಷ್ಟು ವರ್ಷ ತಾಯಿ ಆಡೋದಕ್ಕೆ ತನ್ನ ತಾಯ್ತನ ಸಾರ್ಥಕ ಆಯಿತು ಅಂತ ಅವಳ ಮನಸ್ಸಿಗೆ ಅನಿಸಿರ್ಬೋದು. ಹಾಗಾಗಿ ಬಹಳ ವಿಶೇಷ ದೈನ್ಯದಿಂದ ಕೇಳಿಕೊಂಡ್ಳು. ಆದರೆ ಅದು ಯಾವುದನ್ನು ಕೇಳೋದಕ್ಕೆ ಇವನಿಗೆ ವ್ಯವಧಾನವೇ ಇಲ್ಲ, ಆ ಕಡೆ ಯೋಚನೆ ಇಲ್ಲ. ಅವಳು ಏನು ಹೇಳ್ತಾ ಇದ್ದಾಳೋ ಅದು ಕಿವಿ ಮೇಲೆ ಬೀಳಲೇ ಇಲ್ಲ ಇವನಿಗೆ. ಇವನ ತಲೆಯೆಲ್ಲ ಇರುವುದು ಆ ಮಗು ನನ್ನನ್ನು ಕೊಲ್ತದೆ, ಅವನ ಮೊದಲು ಕೊಲ್ಲಬೇಕು, ನಾನು ಬದುಕಿಕೊಳ್ಳಬೇಕು, ಇದೊಂದೇ ವಿಚಾರ. ಹಾಗಾಗಿ ಆ ಕಡೆ ಗಮನವನ್ನೇ ಕೊಡಲಿಲ್ಲ ಅವ. ಹೋಗಿ ಅವನು ಏನನ್ನು ಎಣಿಸಿದ್ದನೋ ಅದನ್ನೇ ಮಾಡಿಬಿಟ್ಟ. ಆ ಮಗುವನ್ನು ಅವಳ ಕೈಯಿಂದ ಕಸಿದುಕೊಂಡು ಬಿಟ್ಟು ಆ ಮಗುವನ್ನು ಎತ್ತಿ ಹಿಡಿದು 2 ಕಾಲನು ಹಿಡಿದು ಜಡಿದು 2 ಕಾಲನು ಹಿಡಿದು ಜಡಿದಂಬರಗೆ ಜಡಿದಪ್ಪಡಿಸಿ ಶಿಲೆಯಲಿ ಶಿರವನೊಡೆದು ಎರೆ ಹೊರದೆ ಹೋಗೆನಲು ಅಭ್ರದಲ್ಲಿ ಜಿಗಿದು ಸುರರು ಜಯ ಜಯಾಯನಲು ಸುರರು ಜಯ ಜಯಾಯನಲು ನಿಂದಳು ವರಗದಾಂಬುಜ ಶಂಕ ಚಕ್ರ ಸ್ಫುರಿತ ಶರಜಲಾಂಬುಜಂಗರಲಿ ವರಗದಾಂಬುಜ ಶಂಕ ಚಕ್ರ ಸ್ಫುರಿತ ಕರದಾಂಬುಜಂಗುರಲಿ ಅಷ್ಟಭುಜಯಾಗಿ ಮಗುವನ್ನು ಅವಳ ಕೈಯಿಂದ ಕಿತ್ತುಕೊಂಡ. ಈ ಮಗುವನ್ನು ಆಕಾಶಕ್ಕೆ ಎತ್ತಿ ಕೆಳಕ್ಕೆ ಒಗಿಬೇಕು, ಹೇಗೆ ಒಂದು ಅಗಸ ಬಟ್ಟೆಯನ್ನು ಎತ್ತಿ ಕೆಳಕ್ಕೆ ಶಿಲೆಯ ಮೇಲೆ ಬಡಿತಾನೋ ಆ ರೀತಿಯಲ್ಲಿ ಈ ಮಗುವನ್ನು ಬಡಿದು ಕೊಲ್ಲಬೇಕು ಅಂತ ಒಂದೇ ಸಮನ ಎತ್ತಿ ಬಡಿಯುವುದಕ್ಕೆ ಮುಂದಾದ. ಅಷ್ಟರಲ್ಲಿ ಆ ಮಗು ಹೇಗೋ ಅವನ ಕೈಯಿಂದ ತಪ್ಪಿಸಿಕೊಂಡು ಕೊಸರಿಕೊಂಡು ಒಂದು ಸಲ ಬಲವಾಗಿ ಮಿಂಚು ಹೊಡೆದಾಗೆ ಅವನ ಎದೆಗೆ ಸರಿಯಾಗಿ ಒದ್ದು ಬಿಟ್ಟು ಮೇಲಕ್ಕೆ ಹಾರಿಬಿಡ್ತು ಮಗು. ಯಾಕಂದ್ರೆ ಸಾಮಾನ್ಯ ಮಗು ಅಲ್ಲ, ಮೇಲಕ್ಕೆ ಹಾರಿತು. ಆಗ ಇವನಿಗೆ ಏನಂತ ಗೊತ್ತಾಗಲಿಲ್ಲ, ಇದೇನಪ್ಪ ಆಶ್ಚರ್ಯ, ತಪ್ಪಿಸಿಕೊಂಡು ಬಿಡ್ತಲ್ಲ, ಎದೆಯಲ್ಲಿ ಪೆಟ್ಟು ಬೇರೆ ಬಿದ್ದುಬಿಡ್ತು ಅಂತ ಮೇಲೆ ನೋಡ್ತಾ ಇದ್ದಾನೆ. ಆಮೇಲೆ ಇವನೇನು ಅಂದ್ಕೊಂಡಿದ್ದ, ಹೊರಸೆ ಹೋಗು, ಎಲ್ಲ ಕೆಟ್ಟ ವಸ್ತೆ ಸತ್ತೇ ಹೋಗು ನೀನಂತ ಹೊಡೆಯುವುದನ್ನು ಸಿದ್ಧನಾಗಿದ್ದ. ಅಷ್ಟರಲ್ಲಿ ಅದು ಮೇಲೆ ಕಾರಿಬಿಟ್ಟು ಆಗಾಗ ಅದೇನಂತ ಗೊತ್ತು, ದೇವತೆಗಳಿಗೆ ಮೇಲಿಂದ ನೋಡ್ತಾ ಇದ್ದಾರೆ. ಅವಳು ಮತ್ಯಾರು ಅಲ್ಲ, ಸಾಕ್ಷಾತ್ ದುರ್ಗಾ ದೇವಿಯವಳು, ಈ ರೂಪದಲ್ಲಿ ಅವತಾರ ಮಾಡಿ ಬಂದವಳು ಅಂತ ಗೊತ್ತು. ಅವರು ಜಯ 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 ಅಂತ ಜಯಕಾರ ಮೇಲಿಂದಲೇ ಹಾಕಿಬಿಟ್ರು. ಆಮೇಲೆ ಅವಳು ಅಲ್ಲಿ ಸ್ವಲ್ಪ ಹೊತ್ತಿನಲ್ಲೇ ಮೇಲೆ ನೋಡಿದ ಕಂಸ ನೋಡ್ತಾ ಇದ್ದಾನೆ. ಕಂಸ ಮತ್ತು ಉಳಿದವರೆಲ್ಲ ನೋಡ್ತಾ ಇರುವಾಗ ಬಹಳ ಮೇಲೆ ಕಾಣಿಸ್ಕೊಳ್ತಾ ಇದ್ದಾಳೆ. ಯಾವ ರೀತಿ ಅಂದರೆ ಅಷ್ಟಭುಜೆಯಾಗಿ 8 ಭುಜಗಳುಳ್ಳವಳಾಗಿ, ಒಂದೊಂದು ಭುಜದಲ್ಲೂ ಕೂಡ ಗದೆ, ಪದ್ಮ, ಶೂಲ, ಶಂಖ, ಚಕ್ರ, ಪಾಶ, ಅಂಕುಶ
ಬಾಣ ಇತ್ಯಾದಿ ವಿವಿಧ ಆಭರಣಗಳನ್ನು ಆಯುಧಗಳನ್ನೆಲ್ಲ ಧರಿಸಿಕೊಂಡು ಮೇಲ್ಗಡೆ ಅವಳು ಗೋಚರಿಸಿದಳು ಕಣ್ಣಿಗೆ ಅಷ್ಟಭುಜಿಯಾಗಿ ಕಂಡಳು ಅವಳು. ಆಗ ಇವ ನೋಡ್ತಾನೆ ಇದ್ದಾನೆ, ಏನಂತ ಅರ್ಥವಾಗಲಿಲ್ಲ ಇವನಿಗೆ. ಕೆಳಗಿನ ನೋಡ್ತಾ ಇದ್ದಾನೆ, ಮೇಲಿರುವಂಥ ದೇವತೆಗಳೆಲ್ಲ ಇದು ಏನಂತ ಗೊತ್ತಲ್ಲ. ಅವರೆಲ್ಲರೂ ಈ ಸಂದರ್ಭದಲ್ಲಿ ಅವಳನ್ನು ವಿಶೇಷವಾಗಿ ಪೂಜಿಸುವಂಥ ಹೊಗಳುವಂಥ ಕೆಲಸ ಮಾಡಿದರು. ಯಾರಂದರೆ ದೇವತೆಗಳು ಅಂದರೆ ಬೇರೆ ಬೇರೆ ವರ್ಗದವರೆಲ್ಲ ಸೇರಿಕೊಂಡರು. ಗರುಡ ಕಿನ್ನರ ಸಿದ್ಧ ವಿದ್ಯಾಧರ ಮಹೋರಗ. ಗರುಡ ಕಿನ್ನರ ಸಿದ್ಧ ವಿದ್ಯಾಧರ ಮಹೋರಗ ಯಕ್ಷರಾಗ್ ರಕ್ಷೋರರೇ ವರರ ಮಂಗಳವದ್ಯ ಪೂಜಾಸ್ತುತಿಗಳೆಂದೆಸಗ ಯಕ್ಷರಕ್ಷೋವರರ ಮಂಗಳವಾದ್ಯ ಪೂಜಾಸ್ತುತಿಗಳೆಂದೆಸಗೆ ಭರಿತವಾದರು. ಭಜಿಸುವ ಅಪ್ಸರೆಯರ ಮಹೋತ್ಸವದೊಳಗೆ ಭಜಿಸುವ ಅಪ್ಸರೆಯರ ಮಹೋತ್ಸವದೊಳಗೆ ಜಗದೀಶ್ವರಿ ಕಟಾಕ್ಷಿಸಿ ಜಗದೀಶ್ವರಿ ಕಟಾಕ್ಷಿಸಿ ಖಳನ ಜರೆದು ಇಂತೆಂದರ ಭ್ರದರಿ. ಬೇರೆ ಬೇರೆ ವರ್ಗದ ದೇವತೆಗಳು, ಗರುಡರು, ಕಿನ್ನರರು, ಸಿದ್ಧರು, ವಿದ್ಯಾಧರರು, ಉರಗರು, ಯಕ್ಷರು ಎಲ್ಲರೂ ಸೇರಿ ಮಂಗಳ ವಾದ್ಯಗಳನ್ನು ಬಾರಿಸಿದರು. ಪೂಜೆಗಳನ್ನು ಮಾಡಿದರು. ಅವಳ ಮೇಲೆ ಹೂವನ್ನು ಎರಚಿದರು, ಸ್ತುತಿಗಳನ್ನು ಹಾಡಿದರು. ಅಪ್ಸರೆಯರು ನರ್ತನ ಮಾಡಿದರು. ಬೇರೆ ಬೇರೆ ರೀತಿಯಲ್ಲಿ ಅವಳ ಸಲುವಾಗಿ ಒಂದು ಉತ್ಸವವನ್ನೇ ಆಕಾಶದಲ್ಲಿ ಅಂದರೆ ಸ್ವರ್ಗದಲ್ಲಿ ಆಕಾಶ ಮಾರ್ಗದಲ್ಲಿ ಅವರು ನಡೆಸಿಬಿಟ್ಟರು. ಇವಳನ್ನು ಒಂದು ಸನ್ಮಾನಿಸುವ ಸಲುವಾಗಿ ಆಗ ಅವರ ಮೇಲೆಲ್ಲ ಆಕೆ ಕರುಣಾ ಕಟಾಕ್ಷವನ್ನು ಬೀರಿದಳು. ಆಮೇಲೆ ಎಲ್ಲಕ್ಕಿಂತ ಮೊದಲು ಇನ್ನೊಂದು ಕೆಲಸ ಮಾಡಬೇಕಾಗಿದೆ ಅವಳಿಗೆ ಗೊತ್ತು. ಕೆಳಗಿರುವಂಥ ಕಂಸನಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಅನಿಸ್ತವಳಿಗೆ. ಆಗಲೇ ಅಲ್ಲಿಂದಲೇ ಹೇಳಿದ್ಲು, ಎಲ್ಲವೋ ಕಂಸ, ಎಲವೆಲವೋ ಕಳಕೇಳು ಕಂಸ, ಎಲವೆಲವೋ ಕಳ ಕೇಳು ಗಂಗ, ತನ್ನನು ಮುಳಿದು ನೀ ಕೊಡುವವನೇ, ತನ್ನನು ಮುಳಿದು ನೀ ಕೊಡುವವನೇ, ಗಂಡಳಿಲಿವ ತುತ್ತೇ ನಿನಗೆ ನಾನು, ಗಂಡಲೊಳಗೆ ಇಳಿವ ತುತ್ತೇ ನಾನು ನಿನಗೆ. ಎಲೆ ಪಾಪಿ ನಿನ್ನ ಶುಭ ಕಳವ ಕಲಾತ್ಮಕನು ಧರೆಯಲಿ ಬೆಳುಗುತ್ತೈದನೇ. ಬೇಗ ನಿನ್ನೀ ತಲೆಯ ಮುರಿಯಿಸಿಕೊಳ್ಳರುತ್ತ ಅಡಗಿದಳು ಗಗನದಲ್ಲಿ. ಎಲ್ಲ ದುಷ್ಟ ಕಂಸ, ಏನಿದು? ನನ್ನನ್ನು ಕೊಲ್ಲಬೇಕಂತ ಯೋಚನೆ ಮಾಡಿದೆಯಾ? ನಿನ್ನ ಗಂಟಲಲ್ಲಿ ಇಳಿಯುವ ತುತ್ತು ನಾನಂತ ಭಾವಿಸಿದೆಯಾ? ಇಷ್ಟಕ್ಕೂ ನನ್ನನ್ನು ಯಾಕೆ ಕೊಲ್ಲಬೇಕು ನೀನು? ನಿನ್ನನ್ನು ಕೊಲ್ಲುವವಳು ನಾನಲ್ಲ. ಹಾಗಾಗಿ ನನ್ನಿಂದ ನಿನಗೆ ಯಾವ ತೊಂದರೆಯೂ ಇಲ್ಲ. ಆದರೆ ಒಂದು ವಿಚಾರ, ನಿನ್ನನ್ನು ಕೊಲ್ಲುವವರು ಇಲ್ಲ ಅಂತ ಭಾವಿಸಬೇಡ. ನಿನ್ನನ್ನು ಕೊಲ್ಲುವಂಥ ವ್ಯಕ್ತಿ ನಿನ್ನ ಪಾಲಿಗೆ ಯಮಸ್ವರೂಪನಾಗಿರುವವ. ಈಗಾಗಲೇ ಹುಟ್ಟಿ ಬೇರೆ ಕಡೆಯಲ್ಲಿ ಬೆಳೆಯುತ್ತಾ ಇದ್ದಾನೆ. ಅತಿ ಶೀಘ್ರದಲ್ಲಿ ನಿನ್ನ ಸಂಹಾರ ಆಗ್ತಾರೆ. ಅದಕ್ಕೆ ಸಿದ್ಧನಾಗಿರು ಅಂತ ಹೇಳಿಬಿಟ್ಲು ಅವಳು ಅಲ್ಲಿಂದ. ಆಗ ಹೇಳಿ ಅವಳು ಅದೃಶ್ಯಳಾಗಿಬಿಟ್ಲು ಮೇಲೆ. ಅದೃಶ್ಯರಾದ ಮೇಲೆ ಮುಂದಿನ ಪದ್ಯ ಓದ್ತೀರಾ? ಬೇಡಲ್ಲ, ಯಾವ್ದು ಹೇಳಿ? ಎಂದು ಸರಸ್ವರ ಎಂದು ಸುರವರ ಬಂದಿ ತಂಗಿತ್ವಂಬಯನಿಸಿ ಧರಿತ್ರಿಯರಿ ನರರಿಂದ ಪೂಜಿಸಿ ಬರುತ್ತ ಬಹುಗಿರಿ ಕಾನನಂಗಳೇ ನಿಂದಳು. ಅಗಣಿತ ನಾಮರೂಪಗಳಿಂದ ನಿಂದಳು. ಭಕುತರಿಗೆ ಇಷ್ಟ ಸಿದ್ಧಿಯನ್ನು ಅಂದು ಒಲಿದು ಕರುಣಿಸುತ್ತ ದುರ್ಗೆ ದುರಂತ ಗುಣ ದುರ್ಗೆ. ಅಲ್ಲಿಂದ ಅದೃಶ್ಯಳಾದವಳು ಅವಳು ಭೂಲೋಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಾಣಿಸಿಕೊಂಡಳು. ಬೇರೆ ಬೇರೆ ತೀರ್ಥಕ್ಷೇತ್ರಗಳಲ್ಲಿ, ಬೇರೆ ಬೇರೆ ವನಗಳಲ್ಲಿ, ಗಿರಿದುರ್ಗಗಳಲ್ಲಿ ಗಿರಿದುರ್ಗೆಯಾಗಿ, ವನದುರ್ಗೆಯಾಗಿ
ಬೇರೆ ಬೇರೆ ರೂಪಗಳಲ್ಲಿ ಆಕೆ ಅಲ್ಲಲ್ಲಿ ನೆಲೆ ನಿಂತಳು. ಅವಳಿಗೋಸ್ಕರ ಅನೇಕ ದೇವಾಲಯಗಳೆಲ್ಲ ನಿರ್ಮಾಣವಾದವು. ಬೇರೆ ಬೇರೆ ನಾಮ, ಬೇರೆ ಬೇರೆ ರೂಪಗಳಿಂದ ಭಕ್ತರಿಗೆ ಅವರವರು ಬಯಸಿದಂಥ ಇಷ್ಟಾರ್ಥವನ್ನು ಕೊಡ್ತಾ ಅವಳು ಅಲ್ಲಲ್ಲಿ ನೆಲೆ ನಿಂತಳು. ಅದು ಏನಂತಂದರೆ ಕಲಿಯುಗದಲ್ಲಿ ಸ್ವಲ್ಪ ದುರ್ಗೆಯ ಪೂಜೆಗೆ ವಿಶೇಷ ಬಂದು ಮಹತ್ವ ಇದೆ ಜಾಸ್ತಿ. ಯಾಕಂದರೆ ಆ ಸಂದರ್ಭದಲ್ಲಿ ಅವಳು ಕಾಣಿಸಿಕೊಂಡದ್ರಿಂದ ಮುಂದೆ ಕಲಿಯುಗದಲ್ಲಿ ನಿನಗೆ ಬಹಳ ಪೂಜೆ ಆಗ್ತದೆ ಅಂತ ಅವತ್ತು ಕೃಷ್ಣನೇ ಹೇಳಿದ್ದಾನೆ. ಆ ಯೋಗ ಮಾಯೆಗೆ ನೀನು ಅಲ್ಲಿ ಆ ದುರ್ಗಾ ರೂಪದ ನೆಲೆಸಿ ಪೂಜೆಯನ್ನು ಕೈಗೊಳ್ಳುವಳಾಗಂತ ಹೇಳಿದ್ದಾನೆ. ಆದ್ದರಿಂದ ಅದನ್ನು ಅವಳು ಮಾಡಿದ್ಲು. ಆಮೇಲೆ ಇದು ಕಂಸ ನೋಡ್ತಾ ಇದ್ದಾನಲ್ಲ, ಇಷ್ಟೆಲ್ಲ ಹೇಳಿಬಿಟ್ಲು. ಇದಕ್ಕಿದಾಗಿ ಅದೃಶ್ಯ ಆಗಿ ಹೋಗಿಬಿಟ್ಲು. ಇವನಿಗೇನಂತ ಅರ್ಥವಾಗಲಿಲ್ಲ. ಚಂಡಿಕೆಯ ನುಡಿ ಕೇಳಿ ಚಂಡಿಕೆಯ ನುಡಿ ಕೇಳುತ್ತದೆ, ಖಳ ಮಂಡೆಯನು ಹೊಡೆದಂತೆ ನೊಂದನು. ಚಂಡಿಕೆಯ ನುಡಿ ಕೇಳುತ್ತದೆ, ಖಳ ಮಂಡೆಯನು ಹೊಡೆದಂತೆ ನೊಂದನು. ಬಂಡು ಮಾಡಿದ ದೈವವೆನ್ನನು, ಬಂಡು ಮಾಡಿದ ದೈವವೆನ್ನನು. ಬಯಲ ಮಾತಿನಲ್ಲಿ ದಂಡಿಸಿದನ ಕಟ ಕಟ ತಂಗಿಯ ಗಂಡನನು ತಂಗಿಯನು. ಮಕ್ಕಳ ತಂಡವನು ತಾ ಬರಿದ ಕೊಂದೆನು ಎನ್ನುತ್ತ ಚಿಂತಿಸಿದ. ಮೇಲೆ ನೋಡ್ತಿದ್ದವ ಬಿಟ್ಟ ಕಣ್ಣು ಬಿಟ್ಟಾಗೆ ನೋಡ್ತಲೇ ನಿಂತು ಬಿಟ್ಟ. ಕೈಯಲ್ಲಿದ್ದಂಥ ಕತ್ತಿ ಮಗುವನ್ನ ಕೊಲ್ಲುವುದಕ್ಕೋಸ್ಕರ ಖಡ್ಗವನ್ನು ಹಿಡ್ಕೊಂಡು ಬಂದಿದ್ದ. ಯಾವುದೋ ರೀತಿಯಲ್ಲಿ ಕೊಲ್ಲಬೇಕು ಅಂತ ಕೈಯಿಂದ ತನ್ನಾಂದ ಅನ್ನುತ್ತಾರೆ ಜಾರಿ ಕೆಳಗೆ ಬಿದ್ದೋಯ್ತು ಖಡ್ಗ. ಗೊತ್ತೇ ಇಲ್ಲ ಅವನಿಗೆ. ಆಘಾತವಾದಾಗ ಆಯ್ತು ಅವನಿಗೆ. ಎಷ್ಟು ಯಾಂತ ಆಘಾತ ಆಯಿತು ಅಂತಂದರೆ ಮಂಡೆಯನ್ನು ಹೊಡೆದಂತೆ ನೊಂದನು. ಯಾರೋ ತಲೆ ಮೇಲೆ ಬಲವಾಗಿ ಹೊಡೆದ್ರೆ ಹೇಗಾಗ್ತಾರೆ, ಒಂದು ಸಲ ತಲೆ ತಿರುಗಿಬಿಟ್ಟು ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಗೋದಿಲ್ಲ, ಏನಾಯ್ತಂತೆ ಅರ್ಥ ಆಗೋದಿಲ್ಲ. ಅಂದರೆ ಈ ಭಾಗಕ್ಕೆ ಪೆಟ್ಟು ಬಿದ್ದುಬಿಟ್ರೆ ಭಾಳ ಕಷ್ಟ. ಆ ರೀತಿಯಾದಾಗ ಆಯ್ತು ಅವನಿಗೆ, ಏನಂತಲೇ ಗೊತ್ತಾಗಲಿಲ್ಲ. ಮಣ್ಣು ಅಷ್ಟು ನೊಂದುಬಿಟ್ಟ. ಆಮೇಲೆ ಸ್ವಲ್ಪ ಹೊತ್ತು ಸಾವರಿಸಿಕೊಂಡು ಯೋಚನೆ ಮಾಡಿದ, ಆಹಾ ಎಂಥ ಕೆಲಸ ಆಗಿ ಹೋಯಿತು, ಬಂಡು ಮಾಡಿತೆ ದೈವವೆನ್ನು ಅಂದ್ಕೊಂಡ. ನಾವು ನಮ್ಮ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಫೂಲ್ ಮಾಡಿದ್ಬಿಟ್ನಲ್ಲ ನಾನು ಯಾರೋ ಒಬ್ಬ ಅಂತ. ಹಾಗೆ ಅಂದರೆ ಭಾಷೆ ಬೇರೆ ಆದರೂ ಭಾವ ಒಂದೇ ಇರ್ತಾರೆ ಅಂತ ಇದೊಂದು ಉದಾಹರಣೆ ಅಂತ ಅಂದ್ಕೊಳ್ಬೋದು. ಆದರೆ ಇಲ್ಲಿ ಸ್ವಲ್ಪ ಹೆಚ್ಚಿನ ಭಾವ ತೀವ್ರತೆ ಇದೆ. ಬಂಡು ಮಾಡಿತೆ ಅಂದರೆ ಫೂಲ್ ಮಾಡಿದಕ್ಕಿಂತ ಹೆಚ್ಚಿನದು. ಯಾಕಂದರೆ ಎಂಥ ಒಂದು ನನಗೆ ಮೋಸ ಆಗೋಯ್ತು. ಆ ಒಂದು ಆಕಾಶವಾಣಿ ಏನೇನೋ ಹೇಳಿಬಿಡ್ತು, ನಂಬಿಬಿಟ್ಟೆ ನಾನು. ಏನೇನೋ ಮಾಡಬಾರ್ದೆಲ್ಲ ಮಾಡಿಬಿಟ್ಟೆ, ಮಕ್ಕಳನ್ನೆಲ್ಲ ಕೊಂದೆ. ಆಮೇಲೆ ತಂಗಿಯನ್ನು ಪೀಡಿಸಿದೆ, ತಂಗಿಯನ್ನು ಕೊಲ್ಲುವುದಕ್ಕೂ ಮುಂದಾದೆ. ಕೊನೆಗೆ ಮಕ್ಕಳನ್ನೆಲ್ಲ ಕೊಂದು ಹಾಕಿದೆ. ಅವಳಿಗೆ ಹುಟ್ಟಿದಂಥ ಮಕ್ಕಳನ್ನೆಲ್ಲ ಒಂದೊಂದಾಗಿ ಎಲ್ಲರನ್ನೂ ಕೂಡ ಸಂವರಿಸಿಬಿಟ್ಟೆ. ಸಾಲದಕ್ಕೆ ಭಾವನನ್ನು ನಾನು ಬಹಳವಾಗಿ ಪೀಡಿಸಿದೆ. ನನ್ನ ಒಡ ಹುಟ್ಟಿದ ತಂಗಿ, ಒಡ ಹುಟ್ಟಿದವಳು ಅಲ್ಲದಿದ್ದರೂ ಕೂಡ ಚಿಕ್ಕಪ್ಪನ ಮಗಳಾದರೂ ಕೂಡ ಒಡ ಹುಟ್ಟಿದವಳಂತೆ ನಾನು ಅವಳನ್ನು ಸಾಕಿದ್ದೆ. ಅಂಥವಳನ್ನು ನಾನು ಅವಳ ಗಂಡನನ್ನು ಯಾವ ರೀತಿಯಲ್ಲಿ ಕಾರಾಗೃಹದಲ್ಲಿಟ್ಟು ಎಂಥ ಒಂದು ಕಷ್ಟ ಸಂಕಟಕ್ಕೆ ಅವರನ್ನು ಗುರಿ ಮಾಡಿದೆ. ಇಷ್ಟೆಲ್ಲ ಮಾಡಿದ್ದು ಯಾತಕ್ಕೋಸ್ಕರ? ನನ್ನ ಪ್ರಾಣ ಉಳಿಸಿಕೊಳ್ಳಬೇಕೆಂಬ ಒಂದೇ ಒಂದು ಕಾರಣಕ್ಕೋಸ್ಕರ. ಕೊನೆಗೂ ಕೂಡ ಏನು ಪ್ರಯೋಜನ ಆಗದೆ ಹೋಯ್ತಲ್ಲ. ಯಾವ ಮಗು ಹುಟ್ಟಬಾರದಿತ್ತು, ನನ್ನ ಕೊಲ್ಲುವ ಇರಬಾರ್ದು ಅಂತ ಅಂದ್ಕೊಂಡಿದ್ನೋ ಆ ಮಗು ಎಲ್ಲೋ ಹುಟ್ಟಿ ಬೆಳೆಯುತ್ತೀರಿ ಅಂತ ಇವಳು ಹೇಳಿಬಿಟ್ಲು. ಹಾಗಾದರೆ ಇದೆಲ್ಲ ಏನಿದು ವಿಚಿತ್ರ. ದೈವ ಸಂಕಲ್ಪವನ್ನು ಮೀರುವುದಕ್ಕೆ, ಅತಿಕ್ರಮಿಸುವುದಕ್ಕೆ ಬಹುಶಃ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಕಾಣ್ತದೆ. ಆವತ್ತು ಈ 8ನೇ ಗರ್ಭದಲ್ಲೇ ಹುಟ್ಟಿ ಬರ್ತದೆ ಅಂತ ಸಶರೀರವಾಣಿ ಆರದ್ದು ಹೌದು. ಬಹುಶಃ ನಾನು ದೇವಕಿಯ ಒಂದೊಂದೇ ಮಗುವನ್ನು ಕೊಲ್ಲುತ್ತಾ ಬಂದದ್ರಿಂದ ಈ ದೇವಕಿಯ ಗರ್ಭದಲ್ಲಿ ಹುಟ್ಟಿದರೆ ಬಹುಶಃ ಇವನು ನನ್ನ ಕೊಂದು ಬಿಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಎಲ್ಲ ಹುಟ್ಟಿರ್ಬೋದೋ ಏನೋ. ದೈವ ಸಂಕಲ್ಪ ಹೇಗಿರ್ತಾರೆ ಅಂತ ಹೇಳೋದು ಕಷ್ಟ. ಅಂತೂ ನಾನು ಎಣಿಸಿದ್ದೇ ಒಂದು, ಆರದ್ದೇ ಒಂದು. ಇಷ್ಟೆಲ್ಲ ವ್ಯರ್ಥವಾಗಿ ಲೋಕರ ಜನರ ದೃಷ್ಟಿಯಲ್ಲಿ ನಾನು ಮಹಾ ಕ್ರೂರನಾಗಿ ಹೋದೆ, ಮಹಾ ದುಷ್ಟನಾಗಿ ಹೋದೆ, ಬಂಡು ಮಾಡಿತು. ಇಷ್ಟೆಲ್ಲ ನಾನು ಪ್ರಯತ್ನಪಟ್ಟು ನಾನು ಶಾಶ್ವತವಾಗಿ ಉಳ್ಕೊಳ್ತೇನೆ, ಮರಣವನ್ನು ಗೆಲ್ತೇನೆ ಅಂತ ಎಲ್ಲರ ಮುಂದೆ ಹೇಳ್ಕೊಳ್ತಾ ಇದ್ದೆ. ಅವರ ಮುಂದೆ ಈಗ ತಲೆಯೆತ್ತಿ ತಿರುಗುವುದಾದರೂ ಹೇಗೆ? ನಾನು ಬಂಡನಾಗಿ ಬಿಟ್ಟೆನಲ್ಲ ನಾನು. ಕೊನೆಗೂ ಕಂಸ ಇಷ್ಟೆಲ್ಲ ಮಾಡಿಯೂ ಬದುಕಿ ಉಳಿಯಲಿಲ್ಲ. ಅವನ ವೈರಿ ಹುಟ್ಟಿದ, ಯಾರನ್ನು ಕೊಂದರೆ ಏನು ಪ್ರಯೋಜನ ಅಂತ ಜನ ಆಡಿಕೊಳ್ಳೋದಿಲ್ವೇ? ಇವನೊಬ್ಬ ಮೂರ್ಖ, ಏನೂ ತಿಳಿಯದೆ ಏನೇನೋ ಮಾಡಿಬಿಟ್ಟ, ಬೇಡವಿತ್ತು ಅಂತ ಎಷ್ಟೋ ಜನ ನನ್ನನ್ನು ನಿಂದಿಸಿಯಾರು. ಲೋಕರ ಅಪಹಾಸ್ಯಕ್ಕೆ ನಾನು ಗುರಿಯಾಗುವಂಥ ಸ್ಥಿತಿ ಬಂತು, ನಿಂದೆಯನ್ನು ಕೇಳಬೇಕಾದಂಥ ಪರಿಸ್ಥಿತಿ ಬಂತು. ಅಯ್ಯೋ ಏನು ಮಾಡಲಿ ಈಗ? ಯಾಕೆ ಹೀಗಾಯಿತು? ಹೌದು, ನಾನು ಮಾಡಿದ್ದೇ ತಪ್ಪಾಯಿತು. ದೈವ ಸಂಕಲ್ಪವನ್ನು ಈ ರೀತಿಯಲ್ಲಿ ಅತಿಕ್ರಮಿಸುವಂಥ ಪ್ರಯತ್ನ ಮಾಡಿ ವ್ಯರ್ಥ. ಅದು ಆ ರೀತಿ ಮಾಡೋದು ವ್ಯರ್ಥ ಅಂತ ನನಗೆ ಆಗ ಅರ್ಥ ಆಗಬೇಕಿತ್ತು.
ಆಗಲಿಲ್ಲ. ಅದಕ್ಕೋಸ್ಕರ ಏನೇನೋ ಮಾಡಿಬಿಟ್ಟೆ. ಏನು ಮಾಡಲಿ ಅಂದರೆ ಎದುವರೆಗೆ ಇವನಿಗೆ ಇಷ್ಟೊಂದು ಗಂಭೀರವಾದ ಚಿಂತನೆ ಬನ್ನೋದಿಲ್ಲ ಇವನಿಗೆ. ಈಗ ಒಂದು ಥರ ಬಂದುಬಿಡ್ತು. ಯಾಕೆ ಈ ಒಂಥರ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರಲ್ಲ ಹಾಗೆ. ಈ ಕೆಲವು ಸಲ ಯಾರೋ ಒಬ್ಬರು ನಮ್ಮ ಹತ್ತಿರದವರು ಬಂಧುಗಳು ಸ್ನೇಹಿತರು ಯಾರೋ ತೀರ್ಕೊಂಡ್ರೆ ಸ್ಮಶಾನಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಅಲ್ಲಿ ಹೋದಾಗ ಯೋಚನೆ ಬರ್ತಾರೆ, ಅಲ್ಲಪ್ಪ ನಿನ್ನೆ ನಮ್ಮ ಜೊತೆಯಲ್ಲಿ ಓಡಾಡ್ಕೊಂಡಿದ್ರು, ಎಷ್ಟು ಚೆನ್ನಾಗಿದ್ರು, ಇದ್ದಕ್ಕಿದ್ದಂಗೆ ಹೋಗಿಬಿಟ್ರು. ಎಲ್ಲ ಅಷ್ಟೇ, ನಾಳೆ ನಾವು ಇಲ್ಲಿಗೆ ಬರುವವರೇ, ಎಲ್ಲರೂ ಹಣೆ ಬರುವ ಇಷ್ಟೇ. ಈ ಜೀವನ ಏನು ಶಾಶ್ವತ ಅಲ್ಲ, ನಾವು ಸುಮ್ಮನೆ ಜೀವನಕ್ಕೆ ಬಹಳ ಅದಕ್ಕೆ ಮಹತ್ವ ಕೊಡ್ತೇವೆ, ಏನೂ ಇಲ್ಲ ಜೀವನದಲ್ಲಿ ಸ್ವಾರಸ್ಯ ಅಂತ ಏನೇನೋ ಯೋಚನೆ ಬಂದುಬಿಡ್ತಾರೆ. ಸ್ಮಶಾನ ವೈರಾಗ್ಯ ಅಂದ್ರೆ ಒಂದು ದಿವಸ ಮಾತ್ರ ಇರ್ತದೆ. ಆ ದಿವಸ ಸ್ಮಶಾನದಿಂದ ಹಿಂದಕ್ಕೆ ಬರುವ ತನಕ ಸ್ಮಶಾನದಿಂದ ಹಿಂದಕ್ಕೆ ಬಂದು ಸ್ವಲ್ಪ ಸ್ನಾನಗೇನ ಮಾಡಿ ಊಟ ಮಾಡುವವರೆಗೆ ಇರ್ತಾರೆ. ಆಮೇಲೆ ಮತ್ತೆ ಮಲಗಿ ನಿದ್ರೆ ಮಾಡಿದ್ರೆ ಮತ್ತೆ ಅದ್ರ ಅದಿರುವುದಿಲ್ಲ. ಕಂಸನಿಗೂ ಅಷ್ಟೇ ಆ ದಿವಸ ಬಹಳ ಯೋಚನೆ ಬಂದುಬಿಡ್ತು, ಗಂಭೀರವಾದ ಚಿಂತನೆ. ದೈವ ಸಂಕಲ್ಪ ಅನ್ನೋದನ್ನು ಬಲವತ್ತರವಾದ ದೈವ ಅಂತನ್ನುವಂಥದ್ದು, ದೈವದ ಮುಂದೆ ಮನುಷ್ಯನ ಆಟ ಏನೂ ನಡೆಯುವುದಿಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟವ. ಆದದ್ರಿಂದ ಅವನು ಯೋಚನೆ ಮಾಡಿದ, ಆಗುವುದೆಲ್ಲ ಆಗಿ ಹೋಯ್ತು. ಈಗ ಅನವಶ್ಯಕವಾಗಿ ನಾನು ಲೋಕದ ಜನರ ನಿಂದೆಗೆ ಗುರಿಯಾಗಬೇಕಾಗಿದೆ. ನನ್ನ ತಂಗಿ ಭಾವ ಕೂಡ ನನ್ನ ಮೇಲೆ ಎಷ್ಟು ಕೋಪಗೊಂಡಿದ್ದಾರೋ ಏನೋ, ಆದರೆ ಅವರಿಗೆ ಮಾತಾಡೋದಕ್ಕೆ ಉಪಾಯವಿಲ್ಲ, ಸುಮ್ಮನಿದ್ದಾರೆ ಅಷ್ಟೇ. ಈಗ ಅವರನ್ನು ನಾನು ಏನಾದರೂ ಮಾಡಿ ಸಮಾಧಾನ ಪಡಿಸಬೇಕು. ನಾನು ಮಾಡಿದಂಥ ತಪ್ಪಿಗೆ, ಅಪರಾಧಕ್ಕೆ ಪರಿಮಾರ್ಜನೆಯ ಹೇಗೆ ಮಾಡಿಕೊಳ್ಳಲು ಏವೇನು? ಇವನೇ ಆನಿದ ಕೆನುತ ಬಂದು ಆ ದೇವರಿ ಮುಖ ಬಿಡಿದು ಒಂದು ವಸುದೇವ ದೇವಕಿಯರನು ದೇವರಿ ಮುಖಂಬಗಲ್ ಬಿಡಿದು ವರ ವಸುದೇವ ದೇವಕಿಯರನು ನುಡಿದನು ಸಂಕಲಯ ಕಡಿದು, ನುಡಿದನು ಸಂಕಲಯ ಕಡಿದು. ದೇವತಾಂಶಿಗಳಲ್ಲದಿದ್ದರೆ ನೀವದೆಂತವು ಹೆತ್ತ ಮಕ್ಕಳ ನೀವಿರೆನಗೆ. ದೇವತಾಂಶಿಗಳಲ್ಲದಿದ್ದರೆ ನೀವದೆಂತವು ಹೆತ್ತ ಮಕ್ಕಳ ನೀವಿರೆನಗೆ. ಅತಿ ಪಾಪ ಕರ್ಮಂಗೆ ಎನ್ನುತ್ತ ಬಿಸು ಸುಯ್ದ ಕಂಸ ಬಿಸು ಸುಯ್ದ. ಏನು ಮಾಡಲಿ ನಾನೀಗ? ಸರಿ, ಹೋಗಿ ಈಗ ಮೊದಲು ನನ್ನ ತಂಗಿ ಮತ್ತು ಬಾಬಾ. ತಂಗಿ ನನಗಿಂತ ಚಿಕ್ಕವಳು, ಆದರೂ ಕೂಡ ಚಿಂತೆ ಇಲ್ಲ. ದೊಡ್ಡ ಅಪರಾಧ ಮಾಡಿದ್ದೇನಾದ್ದರಿಂದ ಅವಳ ಕಾಲು ಹಿಡಿದು, ಬಾಬನ ಕಾಲು ಹಿಡಿದು ಬಿಟ್ಟು ಅವರಲ್ಲಿ ಕ್ಷಮೆ ಕೇಳಬೇಕಾದದ್ದು ಮೊದಲ ಕಾರ್ಯ. ಅದನ್ನು ಮಾಡ್ತೀನಿ ಅಂತ ಹೋಗಿ ಅವರಿಬ್ಬರ ಕಾಲನ್ನು ಹಿಡಿದುಕೊಂಡ. ಆಮೇಲೆ ಹೇಳ್ದ, ನಿಮಗೆ ಅನವಶ್ಯಕವಾಗಿ ನಾನು ತೊಂದರೆ ಕೊಟ್ಟಿದ್ದೇನೆ, ಸಂಕಟವನ್ನು ಉಂಟು ಮಾಡಿದ್ದೇನೆ, ಸಂಕೋಲೆಗೆ ನಿಮ್ಮನ್ನು ಸಿಕ್ಕಿಸಿದ್ದೇನೆ. ಎಲ್ಲಿ ಯಾರು ಸಂಕಲೆಯನ್ನು ಕಡೀರಿ ಅಂತ ಅಲ್ಲಿದ್ದ ಆಳುಗಳಿಗೆ ಆಜ್ಞೆ ಮಾಡಿದ. ಸಂಕೋಲೆಯಿಂದ ಬಿಡಿಸಿದ. ಆಮೇಲೆ ಹೇಳ್ದ, ಬಾಬಾ ವಸುದೇವ, ನೀನು ಮತ್ತು ನಿನ್ನ ಪತ್ನಿ ಸಾಮಾನ್ಯರಲ್ಲ, ನಿಜವಾಗಿ ನೀವಿಬ್ಬರು ದೇವತಾಂಶಿಗಳು, ದೇವತಾಂಶ ಉಳ್ಳವರು ಅಂತ ನಾನು ಭಾವಿಸ್ತೇನೆ. ಇಲ್ಲದೇ ಇದ್ದರೆ ಹುಟ್ಟಿದ ಮಕ್ಕಳನ್ನು ಕೊಡುತ್ತೇನೆಂತ ಮಾತು ಕೊಟ್ಟದ್ದಷ್ಟೇ ಅಲ್ಲ, ಮಾತು ಕೊಟ್ಟ ಪ್ರಕಾರ ಕೈಯಾರೆ ತಂದು ಕೊಟ್ಟಿದ್ದೀರಲ್ಲ ಪ್ರಾಮಾಣಿಕವಾಗಿ. ಯಾರಾದರೂ ಲೋಕದಲ್ಲಿ ಅಂಥ ಕೆಲಸ ಮಾಡೋದಕ್ಕೆ ಸಿದ್ಧರಾಗ್ತಾರೇನು? ನೀವು ಒಂದು ಸ್ವಲ್ಪ ಮಾತಿಗೆ ತಪ್ಪಲಿಲ್ಲ. ಎಷ್ಟು ದೃಢ ವ್ರತದಿಂದ ನೀವು ಅದನ್ನು ಪಾಲಿಸಿಕೊಂಡು ಬಂದಿದ್ದೀರಿ. ಎಂಥ ದೃಢವಾದಂಥ ಚಿತ್ತವುಳ್ಳವರು ನೀವು, ಎಂಥ ಮುಹಿಮರು ನೀವು ಸಾಮಾನ್ಯರಲ್ಲ. ನಿಮ್ಮಂಥವರ ವಿಚಾರದಲ್ಲಿ ನಾನು ಎಷ್ಟು ತಪ್ಪು ಕೆಲಸಗಳನ್ನು ಮಾಡಿಬಿಟ್ಟೆ. ಅದು ಅಲ್ಲದೆ ನಾನು ಎಂಥ ಮತ್ತೆ ನಿಮಗೆ ಗೊತ್ತಿದೆ. ಪಾಪಕರ್ಮ ನನಗೆ ಯಾಕೆ ಕೊಡ್ತಾ ಇದ್ದೀರಿ ಅಂತ ಗೊತ್ತಿದೆ. ಕೊಲ್ಲುವುದಕ್ಕಾಗಿ ಕೊಡ್ತಾ ಇದ್ದೀವಿ ಅಂತ ಗೊತ್ತಿದೆ. ಕಟುಕನ ಕೈಯಲ್ಲಿ ಕೊಟ್ಟ ಹಾಗೆ ನನ್ನ ಕೈಯಲ್ಲಿ ಕೊಟ್ಟಿರಿ. ನೀವು ಎಂಥ ಒಳ್ಳೆ ಕೆಲಸ ಮಾಡಿದ್ದೀರಿ. ನಾನು ಮಾತ್ರ ಪಾಪಕರ್ಮನಾಗಿಬಿಟ್ಟೆ. ಮಾಡಬಾರದ ಕೆಲಸವನ್ನೆಲ್ಲ ಮಾಡಿ ಪಾಪಿಯಾಗಿಬಿಟ್ಟೆ ನಾನು. ಏನು ಮಾಡಲಿ, ನನ್ನ ಹಣೆ ಬರಹ ಅಂತೇಳಿ ಬಿಸುಸುಯ್ದ, ನಿಟ್ಟುಸಿರನ್ನು ಬಿಟ್ಟ. ಆಮೇಲೆ ತಂಗಿ ಹತ್ರ ಹೇಳ್ಕೊಂಡ, ಅಮ್ಮ ದೇವಕಿ, ನಾನು ಪಾಪಿ. ಪಾಪಿತಾನೆಲಿತ್ತಾಯೇ ಪಾಪಿನಾನೆಲಿತಾಯೇ ಸೋದರ ರೂಪಿನಂದಗನು ಸೋದರ ರೂಪಿನಂದಗನು ಪಾಪಿನಾನೆಲಿತಾಯೇ ಅಕಟ
ಬಿಡು ಬಿಡು ಕೋಪವನು ಮೂಢಂಗೆ ಅನುಗ್ರಹಿಸುವುದು ನೀವೆನುತ್ತ ಬಿಡು ಬಿಡು ಕೋಪವನು ಮೂಢಂಗೆ ಅನುಗ್ರಹಿಸುವುದು ನೀವೆನುತ್ತ ಭೂಪನ ಡಿಗಡಿಗೆ ಇಂತು ಪಶ್ಚಾತ್ತಾಪವನ್ನು ಮಾಡುತ್ತ ಭೂಪನ ಡಿಗಡಿಗೆ ಪಶ್ಚಾತ್ತಾಪವನ್ನು ಮಾಡುತ್ತ ಕಾಲ್ಬಿಡಿದು ಈ ಪರಿಯರನು ಜೋಗಿಸಲು ವಸುದೇವ ನಿಂತೆಂದ ಅಮ್ಮ ದೇವಕಿ ತಂಗಿ, ನಾನು ಮಹಾಪಾಪಿ. ಸೋದರ ರೂಪಿನಲ್ಲಿ ನಾನು ಇದ್ದೇನೆ ಹೊರತು ನಿನ್ನ ಪಾಲಿಗೆ ನಾನು ಸೋದರನಲ್ಲ, ಸೋದರನಾಗಲಿಲ್ಲ, ಯಮನಾಗಿ ಬಿಟ್ಟೆ ನಿನಗೆ ನಿನ್ನ ಮಕ್ಕಳಿಗೆ. ಅಮ್ಮ ಬಿಡು ಬಿಡು, ನನ್ನ ಮೇಲೆ ಎಷ್ಟೆಲ್ಲ ಕೋಪ ಬಂದಿದೆಯೋ ನಿನಗೆ ಗೊತ್ತಿಲ್ಲ. ಕೋಪ ಬಂದಿದ್ರೆ ಸಹಜವೇ, ಆದರೆ ಇನ್ನು ಮುಂದೆ ನಿನ್ನ ಅಣ್ಣನ ಮೇಲೆ ಕೋಪ ತಾಳಬೇಡ. ಯಾವುದೊಂದು ಹಾಡು ಆಕಾಶವಾಣಿಯ ಮಾತನ್ನು ನಂಬಿ ನಾನು ಇಷ್ಟೆಲ್ಲ ಮಾಡಿಬಿಟ್ಟೆ. ನಾನೂ ಮೋಸ ಹೋದೆ, ನಿಮಗೂ ತೊಂದರೆ ಕೊಟ್ಟೆ. ಇದನ್ನು ಮಾಡಬಾರದು. ಹೇಳಿ ಕೇಳಿ ನಾನೊಬ್ಬ ಮೂಢನಾರ ನನ್ನ ವಿಚಾರದಲ್ಲಿ ನೀನು ಸ್ವಲ್ಪ ಕರುಣೆ ತೋರಬೇಕು. ಏನು ತೊಂದರೆ ಇದೆಯಾ? ಮೂಢ ನಾನು, ಆದ್ದರಿಂದ ದಯವಿಟ್ಟು ಅನುಗ್ರಹಿಸಬೇಕು. ನನ್ನ ವಿಚಾರದಲ್ಲಿ ನೀನು ಪ್ರಸನ್ನರಾಗಬೇಕು. ನಾನು ಮಾಡಿದಂಥ ಎಲ್ಲ ತಪ್ಪನ್ನು ಮರೆತು ಬಿಡಬೇಕಮ್ಮ. ಯಾಕಂದರೆ ನಿನ್ನಂಥವಳು ನನಗೆ ಮುನಿದು ಬಿಟ್ಟರೆ ನನಗೆ ಮತ್ತೆ ಅದರಲ್ಲಿ ಶ್ರೇಯಸ್ಸಿಲ್ಲ. ದಯವಿಟ್ಟು ಮಾಡು. ಪಶ್ಚಾತ್ತಾಪ ನನಗೆ ಬಹಳವಾಗಿ ಆಗಿದೆ ಅಂತ ಬಹಳವಾಗಿ ಹೇಳಿಕೊಂಡ. ಅಷ್ಟೆಲ್ಲ ಹೇಳಿದ. ಆಗ ಇದನ್ನು ನೋಡಿದ ವಸುದೇವ. ಏನಪ್ಪ ಇಷ್ಟೊಂದು ಇವನಿಗೆ ಪಶ್ಚಾತ್ತಾಪ ಆಗ್ತಾ ಇದೆ, ಯಾವತ್ತೂ ಈ ರೀತಿ ನಡ್ಕೊಂಡವನಲ್ಲ ನಮ್ಮ ಭಾವ ಕಂಸ. ಎಲ್ಲರೂ ದುಷ್ಟ ಅಂತ ಬಹಳವೇ ಹೇಳ್ತಾ ಇದ್ದಾರೆ. ನಾವು ನೋಡಿದ್ದೇವೆ ದುಷ್ಟತನವನ್ನು. ಇಂಥ ಒಂದು ಈ ಮುಖವನ್ನು ನಾವು ಇದುವರೆಗೆ ನೋಡಲೇ ಇಲ್ವಲ್ಲ. ಆದ್ದರಿಂದ ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಪಾಪ. ಏನೇ ಮಾಡಿರಲಿ ಇಷ್ಟು ಪಶ್ಚಾತ್ತಾಪ ಪಟ್ಟ ಮೇಲೆ ಅವನ ವಿಚಾರದಲ್ಲಿ ನಾವು ಕೂಡ ಎಲ್ಲ ಮರೆತು ಬಿಡಬೇಕಂತ ನಮ್ಮ ಧರ್ಮ ಅಂತ ಯೋಚನೆ ಮಾಡಿ ಅವನು ಹೇಳ್ದ, ಅಪ್ಪ ಕಂಸ, ಅಪ್ಪ ತಾತ ತಾತ ದೈವಾಧೀನ ಜನಜಾತ ತಾತ ದೈವಾಧೀನ ಜನಜಾತ ಸುಖ ದುಃಖಾನುಭವಗಳ ಆಚರಿಸಲೇಕೆ ಸುಖ ದುಃಖಾನುಭವಗಳ ಆಚರಿಸುವುದೇಕೆ ಆವುದೈ ತಪ್ಪು ಈ ಚರಾಚರದ ಭೂತ ನಿಖರವ ಚಷ್ಟೆಗೆ ಒಬ್ಬನೇಗೆ ದುರುದ್ರಿಗನುಡಿಯೇ ಭೂತ ನಿಖರವ ಚಷ್ಟೆಗೊಬ್ಬನಿಗೆ ದುರುದ್ರಿಗನುಡಿಯೇ ಹಾಗೆಗಳೇತರಿಲ್ಲದವೇ ಎಷ್ಟೆ ಒಡೆವುವು ತಂದೆ ಎಷ್ಟೆ ಒಡೆವು ತಂದೆ ಹಾಗೆಗಳು ಎದರಿಲ್ಲದವೇ ಎಷ್ಟೆ ಒಡೆವವು ತಂದೆ ಗೆಳದ ವಸುದೇವ ಅಪ್ಪ ಕಂಸ ಮಹಾರಾಜ ಭಾವ, ಯಾತಕ್ಕೆ ನೀನು ಇಷ್ಟೊಂದು ಪಶ್ಚಾತ್ತಾಪ ಪಡ್ತಾ ಇದ್ದಿ? ಇದೆಲ್ಲ ನಿನ್ನ ಒಂದು ಸ್ವಾಧೀನದಲ್ಲಿ ಇದ್ದ ವಿಚಾರ ಅಂತ ಯಾಕೆ ಭಾವಿಸ್ತಾ ಇದ್ದಿ? ಈ ಪ್ರಪಂಚವೇ ದೈವಾಧೀನ. ದೈವ ಹೇಗೆ ನಡೆಸುತ್ತಾರೆಯೋ ಆ ರೀತಿ ನಡೆಯಬೇಕಾದವರು ನಾವು. ಇಲ್ಲಿ ಬರುವಂಥ ಸಕಲ ಸುಖ ದುಃಖಗಳ ಅನುಭವ ಇವೆಲ್ಲ ಸಹಜವಾಗಿ ಬರುವಂಥದ್ದು. ಸುಖ ದುಃಖ ಕಷ್ಟ ಇವುಗಳೆಲ್ಲ ಮನುಷ್ಯನನ್ನು ಎಂದೂ ಬಿಟ್ಟದ್ದಲ್ಲ. ಅವೆಲ್ಲವನ್ನು ಕೂಡ ನಾವು ಸಹಿಸಿಕೊಳ್ಳಬೇಕು. ಅದಕ್ಕೆ ನಾವು ಆತರಪಟ್ಟು ಅಥವಾ ಅದರಿಂದ ನಾವು ಉದ್ವೇಗಪಟ್ಟು ಏನೂ ಪ್ರಯೋಜನವಿಲ್ಲ. ಅಷ್ಟೇ ಅಲ್ಲ, ಈ ಇಡೀ ಚರಾಚರ ಪ್ರಪಂಚ ಇಲ್ಲಿರುವಂಥ ಭೂತ ನಿಖರ ಅಂದರೆ ಎಲ್ಲ ಪ್ರಾಣಿ ವರ್ಗ ಮನುಷ್ಯರು ಎಲ್ಲರೂ ಕೂಡ ಆ ಒಬ್ಬ ಸೂತ್ರಧಾರನ ಕೈಯಲ್ಲಿ ಅವರು ಬೊಂಬೆಗಳು ಹಾಗೆ ಕುಣಿತಾ ಇರ್ತವೆ ಅಷ್ಟೇ. ಈಗ ನಾವೆಲ್ಲ ಅಷ್ಟೇ, ಅವನ ಕೈಯಲ್ಲಿ ಬೊಂಬೆಗಳಿದ್ದಾಗೆ. ಸೂತ್ರಧಾರ ಬೇರೊಬ್ಬ ಇದ್ದಾನೆ, ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಹಾಗೆ ಸೂತ್ರದ ಬೊಂಬೆಯನ್ನು ಆಟವನ್ನು ಆಡಿಸುವಂಥವ ಪರದೆ ಹಿಂದೆ ಅದನ್ನು ಕುಣಿಸ್ತಾ ಇರ್ತಾನೋ, ಎದುರುಗಡೆ ಬೊಂಬೆಗಳು ಮಾತ್ರ ಕಾಣಿಸ್ತಾ ಇರ್ತಾವೋ ಅವನು ಕಾಣಿಸುವುದಿಲ್ವೋ, ಅದೇ ರೀತಿಯಲ್ಲಿ ನಮ್ಮ ಹಿಂದೆ ಆ ಸೂತ್ರಧಾರ ಎಲ್ಲೋ ನಿಂತು ಕುಣಿಸುತ್ತಾ ಇದ್ದಾನೆ. ನಾವು ಕೇವಲ ಬೊಂಬೆಗಳಾಗಿ ಇಲ್ಲಿ ಕುಣಿಯುತ್ತಾ ಇದ್ದೇವೆ ಅಷ್ಟೇ. ಅದಕ್ಕಿಂತ ಹೆಚ್ಚಿನದು ಇನ್ನೇನೂ ಇಲ್ಲ ಭಾವ. ಇದೆಲ್ಲ ನೀನು ಅರ್ಥ ಮಾಡಿಕೊ, ತಿಳಿಯದವನೇನೂ ಅಲ್ಲ.
ಆದ್ದರಿಂದ ಅರ್ಧಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾದ ಕಾರಣವಿಲ್ಲ. ಅರ್ಧೆಲ್ಲ ಒಳ್ಳೆಯತೆ, ಎಲ್ಲ ಭಗವಂತನ ಇಚ್ಛೆಯಂತೆ ಆಗಿದೆ ಎಂಬುದಾಗಿ ಭಾವಿಸಿ ಇದನ್ನೆಲ್ಲ ನಾವು ಮರೆತು ಬಿಡಬೇಕು ಬಾಬಾ. ಇನ್ನು ಮುಂದೆ ಇದನ್ನು ನಾವು ಯಾವುದು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಬೇಡ, ನಾವು ಇಟ್ಕೊಳ್ಳೋದಿಲ್ಲ, ನೀನು ಇಟ್ಕೊಳ್ಳಬೇಡ ಅಂತ ಹೇಳಿದ ವಸುದೇವ. ಬಹಳ ಸಮಾಧಾನ ಆಯಿತು. ಬಹಳ ಒಳ್ಳೆ ಮಾತನ್ನು ಹೇಳಿದ್ದಾನೆ ವಸುದೇವ. ಇವನಿಗೆ ಬಹಳ ಸಮಾಧಾನ ಆಯಿತು. ಸ್ವಲ್ಪ ಮನೆಯಿಂದ ಮನೆಗೆ ಹೋದ. ಬೀಳುಕೊಂಡ ಕಂಸನೈತನದು ಆಲಯಕ್ಕೆ ಬೀಳುಕೊಂಡ ಕಂಸನೈತನದ ಆಲಯಕ್ಕೆ ಕರೆಸಿದನು ತನ್ನಯ ಕುಲಮಂತ್ರಿ ಪ್ರಕರವನು. ಕರೆಸಿದನು ತನ್ನಯ ಕುಲಮಂತ್ರಿ ಪ್ರಕರವನು ಚಂಡಿಕೆಯ ನುಡಿಗೇರಿ ಬೋಲಕದಲ್ಲಿಂತೆಂದನು. ಎಲ್ಲರೂ ಕೇಳಿರೈ, ಎಲ್ಲರೂ ಕೇಳಿರೈ, ಹೋದಿರುಳು ಮಾಯಾಬಾಲಕಿಯ ಮಾತುಗಳನ್ನು ಎಂದನು ಕಂಸನೊನಿಬರಿಗೆ. ಕಂಸನ ಬಗ್ಗೆ ಮಹಾಭಾಗವತದಲ್ಲಿ, ಮೂಲ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಅವತ್ತೆ ನಾವು ಒಂದ್ಸಲ ಹೇಳಿದ್ದೆ ಅಂತ ಕಾಣ್ತದೆ. ಅಂದರೆ ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ಅಂತ ಆ ಒಂದು ಸಂದರ್ಭದಲ್ಲಿ ಹೇಳಿದೆ. ಅಂದರೆ ಅವ್ಯವಸ್ಥಿತ ಚಿತ್ತ ಅಂತ ಅವನು ಕರೆದಿದ್ದಾರೆ. ಅವನಿಗೊಂದು ವ್ಯವಸ್ಥಿತವಾದ ಭಾವನೆ ಇಲ್ಲ. ಒಂದು ಕ್ಷಣದಲ್ಲಿ ಸರಿ ಹೋಗ್ತಾನೆ, ಒಂದು ಕ್ಷಣದಲ್ಲಿ ಏನೇನೋ ದುಷ್ಟ ಬುದ್ಧಿ ಮತ್ತೆ ತಲೆ ಎತ್ತುತ್ತದೆ. ಅವನ ಒಂದು ಸ್ವಭಾವ ಅದು. ಅದಕ್ಕೆ ಇವತ್ತಿನ ದಿವಸ ಬಹಳ ಪಶ್ಚಾತ್ತಾಪಪಟ್ಟ, ಸ್ಮಶಾನ ವೈರಾಗ್ಯ ರಾತ್ರಿಯೆಲ್ಲ ಇತ್ತು. ಬೆಳಗಾಯಿತು. ಬೆಳಗಾದ ಮೇಲೆ ಮತ್ತೆ ಮೂಲ ಕಂಸನೇ ಆಗಿಬಿಟ್ಟವ. ಯೋಚನೆ ಮಾಡಿದ, ಇನ್ನೇನೋ ಮಾಡಬೇಕಲ್ಲ, ನಮ್ಮವರೆಲ್ಲ ಇದ್ದಾರೆ, ಅವ್ರ ಹತ್ರ ಸ್ವಲ್ಪ ಈ ಬಗ್ಗೆ ಯೋಚನೆ ಮಾಡಬೇಕು ಅಂತ ಕರೆಸಿದ್ದು ಯಾರನ್ನ? ತನ್ನ ಕೂಳ ಮಂತ್ರಿ ಪ್ರಕಾರವನ್ನು. ಮಂತ್ರಿಗಳು ಬೇಕಾದಷ್ಟು ಜನ ಇದ್ದರು. ಅಕ್ರೂರ ಮೊದಲ ಸಜ್ಜನರೆಲ್ಲ ಇದ್ದರು ಮಂತ್ರಿಗಳಾಗಿ. ಅವರನ್ನು ಕರೆಸಲಿಲ್ಲ. ಕೂಳರು ಯಾರೆಲ್ಲ ಇದ್ದಾರೆ ದುಷ್ಟರಾದವರು, ಅವರನ್ನೇ ಕರೆಸಿದ. ಅಂದರೆ ಮಂತ್ರಿಗಳು ಅಂದರೆ ಬರೀ ಮಂತ್ರಿಗಳ ಮಾತ್ರಲ್ಲ, ಆಪ್ತರು, ಸಹಾಯಕರು, ಮಿತ್ರರು ಯಾರೆಲ್ಲ ಇದ್ದಾರೆ, ತಮ್ಮವರು ಅಂತ ತಮಗೆ ಹತ್ತಿರ ಆದವರು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಕರೆಸಿ ಓಲಗ ಕೊಟ್ಟು ಅವರಿಗೆ ಹೇಳ್ದ, ಮಿತ್ರರೇ, ನಿನ್ನೆ ದಿವಸ ರಾತ್ರಿ ನಡೆದಂಥ ಘಟನೆ ನಿಮ್ಮಲ್ಲಿ ಅನೇಕರಿಗೆ ಈಗಾಗಲೇ ಗೊತ್ತಾಗಿದೆ. ಗೊತ್ತಿಲ್ಲದವರು ಕೂಡ ಕೇಳಿರಬಹುದು. ಏನಾಯಿತು ನೋಡಿ, ಒಬ್ಬಳು ಮಾಯಾಬಾರಕಿ, ನಿಜವಾದ ಬಾರಕಿ ಅಲ್ಲ ಅಂತ ಕಾಣ್ತದೆ, ಅವಳು ಮಾಯೆ ಅಂತ ಕಾಣ್ತಾರೆ. ಅಂಥವಳು ಬಂದು ಏನೆಲ್ಲ ಹೇಳಿಬಿಟ್ಲು ನೋಡಿದಿರಾ, ಕೇಳಿದ್ರ ನೀವು? ಅಲ್ಲ, ನನಗೊಂದು ಆಶ್ಚರ್ಯವಾಗ್ತಾ ಇದೆ ಒಂದು ವಿಚಾರದಲ್ಲಿ. ಲೋಕದಲ್ಲಿ ನಾವು ತಿಳಿದಿದ್ದೇವೆ, ಸಾಮಾನ್ಯವಾಗಿ ಮನುಷ್ಯರೆಲ್ಲ ಎಷ್ಟೋ ಸಲ ಸುಳ್ಳು ಹೇಳ್ತಾರೆ, ಮನುಷ್ಯರ ಮಾತು ನಂಬುವುದು ಕಷ್ಟ ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಆದರೆ ದೇವತೆಗಳು ಯಾವುದು ಸುಳ್ಳು ಹೇಳುವುದಿಲ್ಲ ಅಂತ ನಮ್ಮ ಬಲವಾದ ಒಂದು ಭರವಸೆ ಇತ್ತು ನಮಗೆ. ಆದರೆ ಇವತ್ತು ನೋಡಿ, ನುಸಿಯ ನುಡಿವರ್ ಅಮರ್ತ್ಯರು, ಖುಷಿಯ ನುಡಿವರೆಗಮರ್ತ್ಯರಾಗುವುದು ಹೊಸತೆ. ತಂಗಿಯ ಮದುವೆಗಂದಾಗಸದಲ್ಲಿ ಎರಡೇ ಕಂಸ, ಕಂಸ ನಿನಗೆ ಈವನಿದೆ ಎಂಟನೆಯ ಬಸುರಲಿ ಉದಿಸಿದ ಮಗನ ದೆಸೆಯಿಂದ ಹಸುವಿಗಹುದು ಅವಸಾನವೆಂದೇ ಖುಷಿಯ ನುಡಿಯನು. ದೈವ ವಕ್ಕಿಲು ಚಿತ್ರವಾಯಿತೆಂದ ದೇವತೆಗಳು ಸುಳ್ಳು ಹೇಳ್ತಾರೆ ಅನ್ನುವಂಥ ವಿಚಾರ ನಮ್ಮ ಪಾಲಿಗೆ ಹೊಸ ವಿಚಾರ. ಆದರೆ ಸತ್ಯವೇ ಆಯ್ತಲ್ಲ ಅದೀಗ. ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಗಿ ಹೋಯ್ತಲ್ಲ ನಿನ್ನೆ ದಿವಸ. ಅಲ್ಲದಿದ್ದರೆ ಅಂದಿನ ದಿನ ನೀವೆಲ್ಲ ಕೇಳಿರಬೇಕು, ನನ್ನ ತಂಗಿಯ ಮದುವೆಯ ಸಂದರ್ಭದಲ್ಲಿ ಆ ಒಂದು ಆಕಾಶವಾಣಿ ಅಶರೀರವಾಣಿ ಏನು ಹೇಳಿತ್ತು, ನಿನ್ನ ತಂಗಿಯ 8ನೇ ಗರ್ಭದಲ್ಲಿ ಹುಟ್ಟಿ ಬರುವಂಥ ಶಿಶುವಿನಿಂದ ನಿನಗೆ ಮರಣ, 8ನೇ ಗರ್ಭದಲ್ಲಿ ಹುಟ್ಟಿ ಬಂದಂಥ ಅವಳ ಮಗನಿಂದ ನಿನಗೆ ಮರಣ ಅಂತ ಸ್ಪಷ್ಟ ಹೇಳಿದೆ. ಆದರೆ ನೋಡ್ತಾ ಇದ್ದೇನೆ, ಹುಟ್ಟಿದ್ದು ಮಗನೇ ಅಲ್ಲ, ಮಗಳು ಹುಟ್ಟಿಬಿಟ್ಟಿದ್ದಾಳೆ. ಇದಂಥ ವಿಚಿತ್ರ. ಅಲ್ಲಿಗೆ ದೈವವಾಣಿ ಸುಳ್ಳಂತಾಯ್ತಲ್ಲ. ಅಶರೀರವಾಣಿ ಅಂದರೆ ಏನು ಅಂತ ಎಲ್ಲರನ್ನು ಕೇಳಿದಾಗ ಹೇಳಿದರು, ದೇವತೆಗಳ ವಾಣಿ ಇದು ಅಂತ. ದೇವತೆಗಳ ವಾಣಿ ಸುಳ್ಳಾಗಿ ಹೋಯ್ತಲ್ಲ, ಇದಕ್ಕೆ ಏನು ಹೇಳಿ ವಿಚಿತ್ರವಾಯಿತು. ಎಂಥ ವಿಚಿತ್ರ ಇದು, ಬಹಳ ವಿಚಿತ್ರವಾದ ಘಟನೆ ನಡೆದೋಯ್ತಲ್ಲಪ್ಪ. ಆಮೇಲೆ ಅವಳು ಏನು ಮಾಡಲಿ ಗೊತ್ತೇ, ಆ ಮಾಯಾ ಬಾಲಕಿ, ಅಯ್ಯೋ ನಾನು ಅವಳನ್ನು ಹಿಡಿದು ಇನ್ನೇನು ಕೊಲ್ಲಬೇಕು ಅಂತಿರುವಾಗ ಚಿಗಿದು ಕೈಯಿಂದ
ಅಂಬರಕ್ಕೆ ಕೊಗೆದು ಹೇಳಿದರೆ ನಗೆ ಅಂಬರಕ್ಕೆ ಕೊಗೆದು ಹೇಳಿದರೆ ನಗೆ ತಂಗಿಯ ಮಗಳ ಧರೆಯಲಿ ತಂಗಿಯ ಮಗಳು ಧರೆಯಲಿ ಕೇಳು ಹುಟ್ಟಿದನಂತಕನು ನಿನಗೆ ಬಗೆಯದೆ ಎನ್ನನು ಬರಿದೆ ಕೊಂದಬೇ ಹಾಗೆಯೇ ನಿನಗೆ ಬರಿದೆ ಕೊಂದಬೇ ಹಾಗೆಯೇ ನಿನಗೆನುತ ಸುರರೋಲಕಕ್ಕೆ ಸರಿದಳು ಕರುಣವುಳ್ಳವಳು ಎಂದನ ಕಂಸ ಆಗ ಆ ಮಗು ನನ್ನ ಕೈಯಿಂದ ತಪ್ಪಿಸಿಕೊಂಡು ಅಂಬರಾಗ್ರಕ್ಕೆ ಚಿಗಿದು ಆಮೇಲೆ ಅಲ್ಲಿಂದ ಹೇಳಿಬಿಟ್ಲಲ್ಲ, ಕಂಸ ನಾನು ನಿನ್ನನ್ನು ಕೊಲ್ಲುವಳಲ್ಲ, ಇದನ್ನು ತಿಳಿಯದೆ ನನ್ನನ್ನು ಕೊಲ್ಲುವುದಕ್ಕೆ ನೀನು ಪ್ರಯತ್ನ ಮಾಡ್ತಾ ಇದ್ದಿ, ನಿನ್ನ ಹಾಗೆ ನಾನಂತ ಭಾವಿಸಿದ್ಯಾ? ನಾನಲ್ಲ. ನಿನ್ನನ್ನು ಕೊಲ್ಲುವಂಥ ನಿನ್ನ ಪಾಲನೆ ಯಮ ಸ್ವರೂಪನಾದಂಥ ವ್ಯಕ್ತಿ ಈಗಾಗಲೇ ಬೇರೆ ಕಡೆಯಲ್ಲಿ ಹುಟ್ಟಿ ಬೆಳೆಯುತ್ತಾ ಇದ್ದಾನೆ ಅಂತ ಹೇಳಿಬಿಟ್ಟಲಲ್ಲ. ಎಂಥ ವಿಚಿತ್ರ ಇದು! ಅಂದರೆ ಎರಡು ಸುಳ್ಳು ಹೇಳಿದಾಗಾಯ್ತು ಇಲ್ಲಿ ಅಶರೀರವಾಣಿ. 8ನೇ ಗರ್ಭದಲ್ಲಿ ಹುಟ್ಟುವ ಮಗ ಅಂತ ಹೇಳಿದ್ದು ಮಗ ಅಲ್ಲ, ಮಗಳಾಯಿತು. ದೇವಗೆ ಗರ್ಭದಲ್ಲಿ ಹುಟ್ಟಿ ನನ್ನನ್ನು ಕೊಲ್ಲುವ ಹುಟ್ಟಿ ಬರ್ತಾನೆ ಅಂತ ಹೇಳಿದಾಳಲ್ಲ, ಈಗ ನೋಡಿದ್ರೆ ಅವನು ಬೇರೆ ಎಲ್ಲೋ ಹುಟ್ಟಿದ್ದಾನೆ ಅಂತ ಆಯ್ತು. ಅಲ್ಲಿಗೆ ಎಲ್ಲವೂ ಸುಳ್ಳಂತಾಯ್ತಲ್ಲ. ಇದೆಂಥ ವಿಚಿತ್ರ! ಆದರೆ ಆ ಹುಟ್ಟಿದಂಥ ನನ್ನ ತಂಗಿಯ ಆ ಮಗಳಿದ್ದಾಳಲ್ಲ, ಪಾಪ ಒಂದು ರೀತಿಯಲ್ಲಿ ಅವಳು ಒಳ್ಳೆಯವಳೆ, ಕರುಣವುಳ್ಳವಳು, ನನ್ನ ಮೇಲೆ ಒಂದು ಕರುಣೆಯನ್ನು ತೋರಿಸಿದ್ದಾಳೆ ಅವಳು. ಯಾಕಂದರೆ ಒಂದು ಮಾಹಿತಿಯನ್ನು ನನಗೆ ಕೊಟ್ಬಿಟ್ಟಲ್ಲ ಅವಳು. ಅಲ್ಲಿಂದ ಆ ಮಾತನ್ನು ಹೇಳಿ ಎಲ್ಲೋ ಹೋದ್ಲವಳು, ಬಹುಶಃ ಸುರರೋಲಗಕ್ಕೆ ಸಂದಳು. ಅಂದರೆ ಆ ದೇವತೆಗಳ ಸ್ವರ್ಗಕ್ಕೂ ಎಲ್ಲೋ ಹೋಗಿರಬೇಕು ಅವಳು. ಆದರೆ ಏನೇ ಮಾಡಲಿ ನನಗೊಂದು ಒಳ್ಳೆ ಉಪಕಾರ ಮಾಡಿದ್ದಾಳೆ, ಇಷ್ಟೊಂದು ಮಾಹಿತಿ ನನಗೆ ಕೊಟ್ಟಿದ್ದಾಳೆ. ನನ್ನ ಕೊಲ್ಲುವಂಥ ಒಂದು ವ್ಯಕ್ತಿ ಎಲ್ಲೋ ಹುಟ್ಟಿ ಆಗಿದೆ ಅನ್ನೋ ವಿಚಾರ ಹೇಳಿದ್ಲಲ್ಲ, ಅಷ್ಟೊಂದು ಉಪಕಾರ ಮಾಡಿದ್ದಾಳೆ. ಈಗ ನಿಮ್ಮನ್ನೆಲ್ಲ ಕರೆಸಿದ್ದು ಯಾತಕ್ಕಂತಂದರೆ ಮುಂದೇನು ಮಾಡಬೇಕು ನಾವು ಈ ವಿಚಾರದಲ್ಲಿ ಅಂತ ಕೇಳುವುದಕ್ಕಾಗಿ ಕರೆಸಿದ್ದೇನೆ ಅಂತಂದ. ಆಗ ಆ ಬಂದವರೆಲ್ಲ ಇದ್ದರಲ್ಲ, ಒಬ್ಬೊಬ್ಬರು ಮಹಾಪ್ರಚಂಡರವರು ಬುದ್ಧಿ ಓಡುವ ರೀತಿ ನೋಡಬೇಕು ನಾವು. ಒಬ್ಬೊಬ್ಬರು ಹೇಳುವ ಮಾತನ್ನು ಕೇಳಿದರೆ ಬಹಳ ಬಹಳ ಚೆನ್ನಾಗಿದೆ ಅದು. ಒಬ್ಬ ಹೇಳ್ದ ಜೀಯ ಒಡೆಯ, ಇದು ನಿನಗೆ ಗೊತ್ತಿಲ್ಲ, ನಮಗೆ ಗೊತ್ತಿತ್ತಿದು. ಎನಲು ನುಡಿದರು ಜೀಯ ಎನಲು ನುಡಿದರು ಜೀಯ ನಿಮ್ಮಡಿಗೆ ಅನಿನಿಶರು ಕುಹಕಿಗಳು ಕೇಳಲು ನೆನೆಯದಿರು ಕುಹಕಿಗಳು ಅನಿನಿಶರು ಕೇಳಲು ನೆನೆಯದಿರು ಅಗಟ ಕೇಳಲು ನೆನೆಯದಿರು ನೆನೆಯದಿರಾರರಿಯರಿ ದುರ್ಮಂತ್ರ ಕೋವಿದರು ಆರರಿಯರಿ ದುರ್ಮಂತ್ರ ಕೋವಿದರು ಅನುವರದ ಹಂದೆಗಳು ಕೊಡು ನಮ್ಮಿನಿ ಬರರು ವೀಳೆಯವರು ಒಬ್ಬಂಗೆ ನಮ್ಮಿನಿ ಬರಳು ಒಬ್ಬಂಗೆ ವೀಳೆಯವರು ಕೊಡು ಏನು ಕುಲನಾಶನಕ್ಕೆ ನೋಡೆಂದರು ಒತಿ ಬದರು ಒಬ್ಬ ಹೇಳ್ದ, ಒಡೆಯ ಕಂಸ, ನಿನಗೆ ಗೊತ್ತೇ ಆಗಲಿಲ್ಲ, ಅದು ನಮಗೆ ಗೊತ್ತೇ ಇತ್ತು ಮೊದಲೇ. ದೇವತೆಗಳ ಮಾತನ್ನು ನೀನು ನಂಬಿದ್ದೆ ಅಂತ ಕಾಣ್ತದೆ. ನಾವೆಂದೂ ನಂಬಿದವರೇ ಅಲ್ಲ ಅವರು. ದೇವತೆಗಳು ಕುಹಕಿಗಳು, ಮೋಸಗಾರರು, ಅದರಲ್ಲೂ ನಮ್ಮ ದ್ವೇಷಿಗಳು. ನಮ್ಮ ಹತ್ರ ಸತ್ಯ ಹೇಳ್ತಾರೆ ಅವರು. ಏನಿದ್ರು ನಮ್ಮನ್ನು ಮುಳುಗಿಸ್ಕೋದಕ್ಕೆ ಅವ್ರು ಮಾಡುವಂಥ ಕೆಲಸ, ನಮ್ಗೆ ಮೋಸ ಮಾಡೋದಕ್ಕೆ, ಟೋಪಿ ಹಾಕುವುದಕ್ಕೆ ಅವ್ರು ಇರುವಂಥವರು. ಹಾಗಿರುವಾಗ ನಮ್ಮ ಹತ್ರ ಸತ್ಯ ಹೇಳ್ತಾರೆ ಅವರು. ನೀನು ನಂಬಿಬಿಟ್ಟೆ ಅಷ್ಟೇ. ಅವರು ಅಂಥವರಲ್ವೇ ಅಲ್ಲ, ಸತ್ಯ ಇದು ಹೇಳುವವರಾದರೂ ಕೂಡ ನಮ್ಮ ಹತ್ರ ಸತ್ಯ ಹೇಳಲಿಕ್ಕಿಲ್ಲ. ಅವರು ಕೇಡನು ನೆನೆಯದಿರರು, ಏನಿದ್ರು ನಮಗೆ ಕೇಡು ಮಾಡುವವರೇ ಹೊರತು ನಮಗೆ ಒಳ್ಳೇದು ಮಾಡುವವರಲ್ಲ. ಮತ್ತು ಎಂಥವರವರು ದುರ್ಮಂತ್ರ ಕೋಪಿದರು, ಕೆಟ್ಟ ಆಲೋಚನೆಯೇ ಉಳ್ಳವರವರು. ಒಳ್ಳೆ ಬುದ್ಧಿ ಇಲ್ಲವೇ ಇಲ್ಲ ದೇವತೆಗಳಿಗೆ. ನಿಜವಾಗಿ ದೇವತೆಗಳನ್ನು ಲೋಕದಲ್ಲಿ ಸುಮನಸರು ಅಂತ ಕರೀತಾರೆ, ಒಳ್ಳೆ ಮನಸ್ಸುಳ್ಳವರು ಅಂತ ಅರ್ಥ ಅದರದ್ದು. ಆದರೆ ಇವರ ತದ್ವಿರುದ್ಧಾಗಿ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯ ವಿಚಾರದಲ್ಲಿ ಯಾವ ದೃಷ್ಟಿಕೋನದಿಂದ ನಾವು ಯೋಚನೆ ಮಾಡ್ತೇವೋ ಹಾಗೆ ಗೋಚರಿಸ್ತಾರೆ ವ್ಯಕ್ತಿ. ಒಬ್ಬನ ದೃಷ್ಟಿಯಲ್ಲಿ ಬಹಳ ಒಳ್ಳೆಯವನಾದವ, ಇನ್ನೊಬ್ಬ ದೃಷ್ಟಿಯಲ್ಲಿ ಮಹಾ ಕೆಟ್ಟವನಾಗ್ತಾನೆ. ಹಾಗೆ ಇಲ್ಲಿ ಇವರು ಹೇಳ್ತಾರೆ, ದುರ್ಮಂತ್ರ ಕೋವಿದರು, ಆ ಕೆಟ್ಟ ಯೋಚನೆ ಮಾಡೋದ್ರಲ್ಲಿ ಅವ್ರನ್ನ ಬಿಟ್ಟರಿನಿಲ್ಲ ಅಂಥವರವರು. ಆದರೆ
ಯಾಕೆ ಇಷ್ಟೆಲ್ಲ ಮೋಸ ಮಾಡ್ತಾರೆ ಗೊತ್ತಾ? ಈ ಮಾರ್ಗವನ್ನು ಅವರು ಅನುಸರಿಸೋದಕ್ಕೆ ಕಾರಣ ಏನು ಗೊತ್ತೇ? ಅನುಮಾನದ ಹಂದೆಗಳು. ಯುದ್ಧ ಮಾಡೋದ್ರಲ್ಲಿ ಅವರಿಗೆ ಧೈರ್ಯವೇ ಇಲ್ಲ. ಹಂದೆಗಳು, ಹೇಡಿಗಳು, ಯುದ್ಧ ರಂಗದಲ್ಲಿ ನಿಲ್ಲುವವರಲ್ಲ ಅವರು. ಹಾಗಾಗಿ ಎದುರಾಗಿ ಬಂದು ನಿನ್ನ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ ಅಥವಾ ನಿನ್ನನ್ನು ವಧಿಸುವುದಕ್ಕೋ ನಿನಗೆ ಏನಾದರೂ ಕೇಡು ಮಾಡುವುದಕ್ಕೆ ಅವರಿಗೆ ತಾಕತ್ತಿಲ್ಲ, ಧೈರ್ಯ ಇಲ್ಲ. ಹಾಗಾಗಿ ಏನೋ ಒಂದು ಮೋಸದ ಮೂಲಕ ನಿನ್ನನ್ನು ಕೊಲ್ಲುವುದಕ್ಕೆ ಅವರು ಉಪಾಯ ಹೂಡಿದ್ದಾರೆ. ಅರ್ಥ ಆಯ್ತಲ್ಲ? ಆದರೆ ಅದಕ್ಕಾಗಿ ನಾವು ಹೆದರಬೇಕಾದ ಕಾರಣ ಇಲ್ಲ. ಆ ದೇವತೆಗಳು ನಮಗೆಲ್ಲ ಲೆಕ್ಕವೇ ಅಲ್ಲ. ನೀವೊಂದು ಕೆಲಸ ಮಾಡು, ನಾವು ಇಷ್ಟು ಜನ ಇದ್ದೇವಲ್ಲ ಇಲ್ಲಿ, ಇಷ್ಟು ಜನ ಬೇಡ, ನಮ್ಮಲ್ಲಿ ಒಬ್ಬನಿಗೆ ನೀನು ಒಂದು ಆಜ್ಞೆಯನ್ನು ಕೊಡು, ವೀಳೆಯವ ಕೊಡು, ಒಬ್ಬನಿಗೆ ಸಾಕು, ನಾವು ಆ ದೇವತೆಗಳ ಕುಲವನ್ನು ನಾಶ ಮಾಡಿ ಬರ್ತೇವೆ, ಕೊಡು ಅಂತಂದ ಒಬ್ಬ. ಆಗ ಇನ್ನೊಬ್ಬ ಅಂದ, ಅವನು ಹೇಳ್ದ, ಒಡೆಯ ಇವನು ಹೇಳ್ತಾ ಇದ್ದಾನೆ ಏನೋ ಯುದ್ಧಕ್ಕೆ ಹೋಗ್ಬೇಕಂತ ಹೇಳ್ತಾ ಇದ್ದಾನೆ, ನನ್ನ ಹತ್ರ ಕೇಳಿದ್ರೆ ಅಗತ್ಯವೇ ಇಲ್ಲ. ಯಾಕಂದರೆ ದೇವತೆಗಳು ನಿಮ್ಮ ಮೇಲೆ ಹಾಗೆ ಇಟ್ಕೊಂಡಿರಬಹುದು, ಆದರೆ ಅವ್ರು ಏನು ಮಾಡ್ತಾರೆ? 6 ಮುನಿದೇಗುವರು, 6 ಮುನಿದೇಗುವರು, 6 ಮುನಿದೇಗುವರು, ನಿಜ ಮೃಗ ಶೂರರಮರರು ಕಾದುವರೇ, ನಿಜ ಮೃಗ ಶೂರರಮರರು ಕಾದುವರೇ. 6 ಮುನಿದೇಗುವರು, ದೈತ್ಯಾರಿಯಾದರೆ ಅಗೋಚರನು ಮನೆ ಕಡಲ ಮಧ್ಯದಲ್ಲಿ ಮಾರರಿಬು, ಮನೆ ಕಡಲ ಮಧ್ಯದಲ್ಲಿ ಮಾರರಿಬು, ಮರುಳೊಡೆಯನ ಕಾಂತಾರವನು ಹೊಕ್ಕಿರನು, ಅಹಿಂಸಾಚಾರವ ಭುಜವಂಗೆ ಕಾಳಗವು ಆರೊಡನೆ ನಮಗೆ, ಕಾಳಗವುಗಾರೊಡನೆ ನಮಗೆ. ಒಡೆಯ ಇವನೇನೋ ಹೇಳ್ದ ಯುದ್ಧ ಮಾಡಬೇಕು ಅಂತ. ನಾನು ಹೇಳ್ತೇನೆ ಅಗತ್ಯವೇ ಇಲ್ಲ. ದೇವತೆಗಳು ನಿನ್ನ ಮೇಲೆ ಮುನಿದಿರಬಹುದು, ನಿನ್ನ ಮೇಲೆ ದ್ವೇಷ ಇರಬಹುದು. ದೇವತೆಗಳೇ ಆಗಲಿ ಯಾರೇ ಆಗಲಿ ನಿನಗೆ ಏನು ಮಾಡೋದಕ್ಕೆ ಸಾಧ್ಯ? ಅವರಿಗೆ ಏನು ಮಾಡಬಲ್ಲರವರು? ಅಯ್ಯೋ, ಇಷ್ಟಕ್ಕೂ ದೇವತೆಗಳ ಹಣೆ ಬರ ಏನಂತ ನಮಗೆ ಗೊತ್ತಿಲ್ವೇ? ಅವರೇನು ನಿಜ ಗೃಹ ಶೂರರು, ತಮ್ಮ ಮನೆಯಲ್ಲಿ ಮಾತ್ರ ಶೂರತ್ವ ಅವರದ್ದಷ್ಟೇ. ತಮ್ಮ ಹೆಂಡತಿ ಮಕ್ಕಳ ಮುಂದೆ ಶೂರರಾಗಿ ಮೆರೆಯಬಲ್ಲರೆ ಹೊರತು ಹೊರಗೆ ಬಂದರು ಅಂತಾದರೆ ಅವರ ಶೂರತನವೂ ಇಲ್ಲ, ಅವರಲ್ಲಿ ಏನೂ ಇಲ್ಲ. ಯುದ್ಧಾಂಗಣದಲ್ಲಂತೂ ನಿಲ್ಲುವವರೇ ಅಲ್ಲ ಅವರು. ಅಂಥವರು ಅವರು ಕಾರ್ತಾರೆ, ನಮ್ಮ ಹತ್ರ ಯುದ್ಧ ಮಾಡ್ತಾರೆ ಏನು? ಅವರಿಗೊಬ್ಬ ಸಹಾಯಕ ಇದ್ದಾನೆ, ದೈತ್ಯಾರಿ ಅಂತ ಕರೆಸ್ಕೊಳ್ತಾನೆ. ಯಾರವ? ಆ ವಿಷ್ಣು. ಆದರೆ ಎಂಥವನು? ಅಗೋಚರನು, ಯಾರ ಕಣ್ಣಿಗೆ ಬೀಳುವುದಿಲ್ಲ. ಎಲ್ಲಿದ್ದಾನೆ? ಮನೆ ಕಡಲ ಮಧ್ಯದಲ್ಲಿ, ಅದೆಲ್ಲೋ ಸಮುದ್ರ ಮಧ್ಯದಲ್ಲಂತೆ, ಯಾವುದೋ ಕ್ಷೀರ ಸಮುದ್ರ ಅಂತೆ, ಅದರ ಮಧ್ಯದಲ್ಲಿ ಎಲ್ಲೋ ತಲೆ ಮರೆಸಿಕೊಂಡು ಸದಾ ಅಲ್ಲಿ ಮಡಿಕೊಂಡಿರ್ತಾನೆ ಅವನು. ಅವನಿಂದ ಏನಾದೀತು ಬಿಡಿ ಅವನ ವಿಚಾರ. ಆಮೇಲೆ ಇನ್ನೊಬ್ಬ ಇದ್ದಾನೆ, ಮಾರದೀಪು. ಮಾರದೀಪು ಮರುಳೊಡೆಯ. ಆ ಮಾರದೀಪು ಅಂದರೆ ಮನ್ಮಥನನ್ನು ಕೊಂದಂತ ಒಬ್ಬ ಶಿವ ಅಂತ. ಅವ ಅದಕ್ಕೆ ಲಾಯ್ಕು, ಮನ್ಮಥನನ್ನು ಕೊಲ್ಲೋದಕ್ಕೆ ಲಾಯ್ಕು. ಯಾಕಂದ್ರೆ ಮಾರ ಅಂದ್ರೆ ಏನವನು? ಬಹಳ ಸುಕುಮಾರವಾದ ದೇಹವುಳ್ಳವ, ಕೋಮಲ ಕಾಯ ಅವನು. ಸಾಲದಕ್ಕೆ ಅವನ ಕೈಯಲ್ಲಿರುವಂಥ ಆಯುಧಗಳು ಯಾವುದು? ಪುಷ್ಪ ಬಾಣಗಳು, ಹೂವಿನ ಬಾಣಗಳು. ಅಂಥ ಒಬ್ಬ ವ್ಯಕ್ತಿಯನ್ನು ಕೊಂದದ್ದು ದೊಡ್ಡ ವಿಚಾರವೇ? ಅದಕ್ಕೆ ಲಾಯಕ ಆ ಶಿವ. ಸಾಲದಕ್ಕೆ ಅವ ಮರುಳೊಡೆಯ, ಅಂದರೆ ಭೂತಗಳು, ಆ ಪಿಶಾಚಿಗಳು, ಆ ಪ್ರಮಥ ಗಣಗಳು ಅವರನ್ನೆಲ್ಲ ಸುತ್ತ ಇಟ್ಕೊಂಡು ಅವರನ್ನು ತನ್ನ ಮಧ್ಯದಲ್ಲಿ, ಅವ್ರ ಮಧ್ಯದಲ್ಲಿ ಕುಳಿತುಕೊಂಡು ಅವರಿಗೆ ಒಡೆಯನಾಗಿ ಕೈಲಾಸದಲ್ಲಿ ಕುಳಿತಿರ್ತಾನೆ ಅವನು. ಅವನಿಂದ ಯಾವ ತೊಂದರೆಯೂ ನಮಗೆ. ಆಮೇಲೆ ಇನ್ನೊಬ್ಬ ಇದ್ದಾನೆ, ಅವ ಅಬುಜಭವ, ಕಮಲದಲ್ಲಿ ಹುಟ್ಟಿದವ, ಸೃಷ್ಟಿಕರ್ತ ಅಂತ ಕರೆಸಿಕೊಳ್ತಾನೆ, ಬ್ರಹ್ಮ ಅಂತೆ. ಅಯ್ಯೋ, ಅವನು ಒಂದು ವಿಚಾರ ಹೇಳಿಬಿಟ್ಟಿದ್ದಾನೆ, ಅವನಿಗೆ ಧೈರ್ಯವೇ ಇಲ್ಲ ಯುದ್ಧ ಮಾಡೋದಕ್ಕೆ. ಅದಕ್ಕೋಸ್ಕರ ಹೇಳಿಬಿಟ್ಟಿದ್ದಾನೆ, ಅಹಿಂಸಾ ವ್ರತ ನನಗೆ, ನಾನು ಎಂದೂ ಹಿಂಸೆ ಮಾಡೋದಿಲ್ಲ ಅಂತ. ಯಾವ ಯುದ್ಧಕ್ಕೂ ಬರುವನಲ್ಲ ಅವನು. ಅದಕ್ಕೋಸ್ಕರ ಅದೆಲ್ಲೋ ಕಾಂತಾರ ಮಧ್ಯದಲ್ಲಿ, ಕಾನನ ಮಧ್ಯದಲ್ಲಿ ಕುಳಿತು ಮೂಗು ಹಿಡಿದು ಸದಾಕಾಲ ತಪಸ್ಸು ಮಾಡ್ತಾ ಇರೋದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅವನಿಗೆ. ಹಾಗಾಗಿ ಹಾಗಿರುವಾಗ ನಾವು ಹೋಗಿ ಯುದ್ಧ ಮಾಡೋದಾದ್ರೂ ಯಾರ ಹತ್ರ? ಯಾಕೆ ಮಾಡಬೇಕು ಯುದ್ಧ ಅಂತ ಕೇಳಿದವ. ಆಗ ಇನ್ನೊಬ್ಬಂದ, ಇವು ಹೇಳಿದ ವಿಚಾರ ಸರಿಯಲ್ಲ ಒಡೆಯ, ಯುದ್ಧ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾನಲ್ಲ, ಹಾಗಲ್ಲ. ಹಾಗಂತ ಇವು ಹೇಳಿದ ವಿಚಾರ ಸತ್ಯ ಇರಬಹುದು, ಆದರೂ ನಾವು ಸುಮ್ಮನೆ ಕುಳಿತುಕೊಳ್ಳುವಾಗಿಲ್ಲ. ನಾವು ಮಾಡಬೇಕಾದ ಕಾರ್ಯ ಇದ್ದೇ ಇದೆ, ಯುದ್ಧ ಮಾಡಲೇಬೇಕು. ಅದಕ್ಕೋಸ್ಕರ ನಾವೆಲ್ಲ ಈಗ ಹೇಳಬೇಕು. ನೀವೆಲ್ಲ ಹೇಳಿ, ಸಿದ್ಧರಾಗಿ ಹೇಳಿ. ಚಿತವು ಅಹಿತರಲಿ ಪೃಥ್ವಿವಾರ ನೀತಿ ಇದಲ್ಲ ಹೇಳಿ. ಚಿತವು ಅಹಿತರಲಿ ಪೃಥ್ವಿವಾರ ನೀತಿ ಇದಲ್ಲ
ಮೂರೋನ್ಮೂಲನವ ಮಾಡುವುದು ದುರ್ಬಲರಾದರೆಯು ಸುರರಾಗ. ಮೂರೋನ್ಮೂಲನವ ಮಾಡುವುದು ದುರ್ಬಲರಾದರೆಯು ಸುರರ. ಸಾಲವನು ಶತ್ರುವನು ವನಿಯದ್ವಾರಯನು ರೋಗವನು ತತ್ತತ್ಕಾಲದಲ್ಲಿ ಎಣಗಡಿದಡೆ ಹರೆಗಡಿದ ಇದ್ದರೆ ಬಳಿಕ ಅಸಾಧ್ಯವರ. ಒಡೆಯ, ಇವನ ಮಾತು ಕೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಮತ್ತೆ ದೊಡ್ಡ ಅಪಾಯ ಇದೆ ಒಡೆಯ. ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ನಾವೆಲ್ಲ ಹೇಳಬೇಕು. ಅವನು ಹೇಳಿದ ವಿಚಾರ ಸತ್ಯ ಇರಬಹುದು, ಆದರೂ ಕೂಡ ಒಂದು ಮಾತಿದೆಯಲ್ಲ, ಅಹಿತರಲ್ಲಿ ಪೃಥ್ವಿ ಬಾಲ ನೀತಿ ಇದಲ್ಲ. ರಾಜನೀತಿ ಏನು ಹೇಳ್ತಾರೆ, ಶತ್ರುಗಳ ವಿಚಾರದಲ್ಲಿ ಔದಾಸೀನ ತಾಳಬಾರ್ದು. ದುರ್ಬಲರಿರ್ಬೋದು ಅವರು, ಆದರೂ ಕೂಡ ಸುಮ್ಮನಿರಬಾರ್ದು. ಅವರನ್ನು ಯಾವಾಗ ಬೇಕೋ ಆಗಲೇ ಅವರನ್ನು ದುರ್ಬಲರಾಗಿರುವಾಗಲೇ ಒದಿಸಿ ಬಿಡಬೇಕು. ಇಲ್ಲದಿದ್ದರೆ ಅವರೇ ನಾಳೆ ಸಬಲರಾಗಿ ಬಿಡ್ತಾರೆ. ಅವರನ್ನು ಮತ್ತೆ ಒದಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಲ್ಲದೆ ಒಂದು ಮಾತು ಉಂಟಲ್ಲ, ಸಾಳವನು ಶತ್ರುವನು ವನ್ಯ ಜ್ವಾಲೆಯನ್ನು ರೋಗವನು, ಈ 4 ವಿಚಾರವನ್ನು ಯಾವಾಗಲೂ ಎಷ್ಟು ಬೇಗ ಸಾಧ್ಯವಾಗ್ತಾರೋ ಅಷ್ಟು ಬೇಗ ನಾಶ ಮಾಡಿ ಬಿಡಬೇಕು. ಯಾಕಂದರೆ ಅದರಲ್ಲಿ ಸಾಲ, ಸಣ್ಣ ಸಾಲ, ಅದರಿಂದ ಏನು ತೊಂದರೆ ಇಲ್ಲ ಅಂತ ಸುಮ್ಮನಿದ್ದು ಬಿಟ್ಟರೆ ಆ ಸಾಲಕ್ಕೆ ಮತ್ತೆ ಬಡ್ಡಿ ಸೇರಿ, ಚಕ್ರ ಬಡ್ಡಿ ಸೇರಿ ದೊಡ್ಡ ಮೊತ್ತವಾಗಿ ಆಮೇಲೆ ಆ ವ್ಯಕ್ತಿ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಸಾಲವನ್ನು ಕಡೆಗಣಿಸಬಾರದು. ಹಾಗೆ ವನ್ಯಜ್ವಾಲೆ, ಒಂದು ಬೆಂಕಿಯ ಕಿಡಿ, ಭಾಳ ಸಣ್ಣ ಕಿಡಿ, ಇದರಿಂದ ಏನು ಅಪಾಯ ಇಲ್ಲ ಅಂತ ಹಾಗೆ ಬಿಟ್ಟು ಬಿಟ್ಟರೆ ಅದೆಲ್ಲೋ ಒಣ ಹುಲ್ಲಿಗೋ ಯಾವುದಕ್ಕೋ ಸೇರಿಕೊಂಡು ಮತ್ತೆ ದೊಡ್ಡ ಜ್ವಾಲೆಯಾಗಿ ಮನೆಯನ್ನೇ ಸುಡ್ಬೋದು, ಕೇರಿಗಳನ್ನೇ ಸುಡ್ಬೋದು, ಇಡೀ ಕಾಡನ್ನೇ ಸುಡ್ಬೋದು. ಆದ್ದರಿಂದ ಬೆಂಕಿಯನ್ನು ಯಾವತ್ತೂ ಕಡೆಗಣಿಸಬಾರದು ಸಣ್ಣದು ಎಂಬ ಕಾರಣಕ್ಕೆ. ಹಾಗೆ ರೋಗ, ಒಂದು ದೇಹದಲ್ಲಿ ಒಂದು ಸಣ್ಣ ರೋಗ ಕಾಣಿಸಿಕೊಂಡಿದೆ, ಅದರಿಂದ ಏನು ದೊಡ್ಡ ಅಪಾಯ ಆಗಲಿಕ್ಕಿಲ್ಲ ಅಂತ ಸುಮ್ಮನಿದ್ದು ಬಿಟ್ಟರೆ ಅದೇ ರೋಗ ಮುಂದೆ ದೊಡ್ಡದಾಗಿ ಅದು ಅಸಾಧ್ಯವಾಗಿ ಮಾರಕ ರೋಗವಾಗಿ ಪರಿಣಮಿಸಬಹುದು, ದೇಹಕ್ಕೆ ಮಾರಕವಾಗಬಹುದು. ಹಾಗಾಗಿ ಅದನ್ನೂ ಕಡೆಗಣಿಸಬಾರದು. ಹಾಗೆಯೇ ಶತ್ರು ಇನ್ನೂ ಚಿಕ್ಕವ, ಎಲ್ಲ ಹುಟ್ಟಿ ಬೆಳೆಯುತ್ತಿದ್ದಾನೆ, ಸಣ್ಣ ಮಗು, ಅವನಿಂದೇನಾದೀತು ಅಂತ ನಾವು ಸುಮ್ಮನೆ ಉಳಿದರೆ ನಾಳೆ ದಿವಸ ಅವನೇ ಅಸಾಧ್ಯನಾಗ್ತಾನೆ. ಬೆಳೆದು ಬಲಶಾಲಿ ಆದ ಮೇಲೆ ಅವನನ್ನು ನಾವು ಬಗ್ಗಿಸುವುದು ಕಷ್ಟ ಆಗ್ತದೆ. ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೀತಿ ಅಂತ ಹೇಳ್ತಾರಲ್ಲ, ಈಗಲೇ ಆ ಮೊಳಕೆಯಲ್ಲೇ ಚಿವುಟಿ ಹಾಕಬೇಕು ಅಂಥವ್ರನ್ನೆಲ್ಲ. ಆ ಕೆಲಸ ನಾವು ಈಗಲೇ ಪ್ರಾರಂಭ ಮಾಡಬೇಕು. ಹುಟ್ಟಿದಂಥ ಶಿಶು ಎಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ, ಹೋಗಬೇಕು. ಅಲ್ಲಿರುವಂಥ ಶಿಶುಗಳು, ಇತ್ತೀಚೆಗೆ ಹುಟ್ಟಿದಂಥ ಶಿಶುಗಳು, ಕೆಲವೇ ದಿನಗಳಿಂದ ಇತ್ತೀಚೆಗೆ ಹುಟ್ಟಿದಂಥ ಶಿಶುಗಳು ಎಷ್ಟೆಲ್ಲ ಇವೆಯೋ ಎಲ್ಲನ್ನು ಒಂದು ಕಡೆಯಿಂದ ನಾಶ ಮಾಡುತ್ತಾ ಬರಬೇಕು. ಆಗ ಆ ನಿನ್ನ ವೈದ್ಯಾದ ಶಿಶು ಎಲ್ಲೇ ಇದ್ದರೂ ಕೂಡ ಅವುಗಳ ಜೊತೆಯಲ್ಲಿ ಸೇರಿ ನಾಶವಾಗಿ ಹೋಗ್ತಾನೆ. ಈ ಕೆಲಸ ಮೊದಲು ಮಾಡಬೇಕು ಅಂತ ಹೇಳ್ದವ. ಅವನು ಹೇಳಿದ್ಲೇ ಇನ್ನೊಬ್ಬ ಅಂದ, ಒಡೆಯ, ಇವನು ಹೇಳಿದ ಮಾತು ಸತ್ಯ, ಆದರೆ ಬರೀ ಶಿಶುವನ್ನು ಕೊಂದರೆ ಸಾಕಾಗುವುದಿಲ್ಲ. ಯಾಕೆ ಗೊತ್ತೇ, ಶಿಶುವನ್ನು ನಿನ್ನ ವೈರನ್ನು ಕೊಲ್ಲಬಹುದು, ಆದರೆ ದೇವತೆಗಳು ಉಳಿದೇ ಬಿಡ್ತಾರಲ್ಲ, ದೇವತೆಗಳು ಮತ್ಯಾವುದೋ ಒಂದು ತಂತ್ರ ಹೊಡ್ಬೋದು, ಬೇರೆ ಯಾರನ್ನು ಮೂಲಕವೋ ಇನ್ಯಾವುದೋ ರೂಪದಲ್ಲೋ ಮತ್ತೆ ನಾಳೆ ನಿನ್ನನ್ನು ಕೊಲ್ಲುವ ಪ್ರಯತ್ನ ಮಾಡ್ಬೋದು ಅವರು. ಹಾಗಾಗಿ ಬರೀ ಶಿಶುಗಳನ್ನು ಕೊಂದರೆ ಸಾಲದು, ದೇವತೆಗಳಿಗೂ ತಕ್ಕ ಮದ್ದರಿಯಬೇಕು. ಆದರೆ ದೇವತೆಗಳನ್ನು ಕೊಲ್ಲುವುದು ಹೇಗೆ ಅಂತಂದರೆ ಅದಕ್ಕೊಂದು ವಿಧಾನ ಇದೆ. ಬರೀ ನೇರವಾಗಿ ಸ್ವರ್ಗಕ್ಕೆ ಹೋಗಿ ದೇವತೆಗಳನ್ನು ಹೊಡೆದಾಕುವುದಲ್ಲ, ಅದು ಮಾಡೋದಕ್ಕೂ ನಮಗೆ ಸಾಧ್ಯ ಇಲ್ಲ. ಇಲ್ಲೇ ಇದ್ದು ದೇವತೆಗಳನ್ನು ಕೊಲ್ಲುವುದಕ್ಕೆ ಒಂದು ಉಪಾಯ ಇದೆ. ನಾನು ಯೋಚನೆ ಮಾಡಿದ್ದೇನೆ. ಹೇಗೆ ಗೊತ್ತೇ, ಈ ದೇವತೆಗಳ ಮೂಲ ಯಾವುದು ಅದನ್ನು ಮೊದಲು ತಿಳ್ಕೊಳ್ಬೇಕು. ಮೂಲವು ಅಮರರಿಗೆಲ್ಲ ವಿಷ್ಣುವೇ, ಮೂಲವು ಅಮರರಿಗೆಲ್ಲ ವಿಷ್ಣುವೇ, ಮೂಲವಾ ವಿಷ್ಣುವಿಗೆ ವಿಪ್ರರು, ಮೂಲವಾ ವಿಷ್ಣುವಿಗೆ ವಿಪ್ರರು, ಮೂಲವರಿಗೆ ವೇದ ಧರ್ಮ ತಪೋವ್ರತಾದಿಗಳು, ಮೂಲವರಿಗೆ ವೇದ ಧರ್ಮ ವ್ರತ ತಪೋ ವ್ರತಾದಿಗಳು, ಮೂಲವಿನಿದ್ದಕ್ಕೆಲ್ಲ ಗೋವಿಪ್ರಾಣಿಯೂ, ಮೂಲವಿನಿದ್ದಕ್ಕೆಲ್ಲ ಗೋವಿಪ್ರಾಣಿಯದು, ಒರಿದು ಅಲ್ಲಿಗಲ್ಲಿಗೆ ಶೀಲವಂತರನಾಯ್ದು ಕೊಡುವುದೇ ಮಂತ್ರ ರಿಪುವದೆಗೆ.
ದೇವತೆಗಳನ್ನು ಕೊಲ್ಲುವುದಕ್ಕೆ ನೇರವಾಗಿ ಹೋಗುವುದಲ್ಲ ಅಲ್ಲಿಗೆ, ಇಲ್ಲೇ ಇದ್ದು ಕೊಲ್ಲಬಹುದು ಅವರನ್ನು. ದೇವತೆಗಳ ಮೂಲ ಯಾವುದು, ಅವನ ಹಿನ್ನೆಲೆ ಯಾವುದು ಸ್ಪಷ್ಟ ಅರ್ಥ ಮಾಡಿಕೊಂಡ್ರೆ ಸಾಕು. ನಾವು ಒಂದು ರೋಗವನ್ನು ಚಿಕಿತ್ಸೆ ಮಾಡಬೇಕಾದ್ರೆ ಮೊದಲು ರೋಗ ನಿಧಾನ ಮುಖ್ಯ. ಯಾವುದರಿಂದ ಬಂದಿದೆ ರೋಗ ಅಂತ ತಿಳ್ಕೊಂಡು ಬಿಟ್ಟರೆ ಅರ್ಧ ರೋಗ ಗುಣ ಆದಾಗಿ. ಹಾಗಾಗಿ ಅಷ್ಟೇ ಈ ಅಮರರು ಅಂತ ಇದ್ದಾರಲ್ಲ ದೇವತೆಗಳು, ಇವರು ಮೂಲ ಯಾರು ಅಂತ ಅರ್ಥ ಮಾಡಿಕೊಂಡ್ರೆ ಮತ್ತೆಲ್ಲ ಸುಲಭವಾಗಿ ಅರ್ಥ ಆಗ್ತಾರೆ ನಮಗೆ. ಯಾರು ಗೊತ್ತೇ ಮೂಲ? ಇನ್ಯಾರು ಇಲ್ಲ, ಆ ಹಾಳು ಕರಿಮಯ ಇದ್ದಾನಲ್ಲ ವಿಷ್ಣು ಅಂತೆ, ಅವನೇ ಇವರಿಗೆಲ್ಲ ಮೂಲ. ಹೌದು, ಅವನ ಅಂಶವೇ ಇವರೆಲ್ಲ ಅಂತ ಹೇಳ್ತಾರೆ, ಅಂಶಭೂತರೇ ಈ ದೇವತೆಗಳೆಲ್ಲ ಅಂತ ಹೇಳ್ತಾರೆ. ಅವನಿಂದ ಇವರಿಗೆಲ್ಲ ಬಲ, ಅಷ್ಟು ಧೈರ್ಯ. ಇಲ್ಲದಿದ್ದರೆ ದೇವತೆಗಳನ್ನು ಕೇಳುವರು ಇನ್ಯಾರಿದ್ದಾರೆ? ಅವರಿಗೆಲ್ಲ ಮೂಲ ವಿಷ್ಣು. ಆ ವಿಷ್ಣು ಏನು ತಾನಾಗಿ ದೊಡ್ಡವನಾದದ್ದಲ್ಲ, ದೊಡ್ಡವರನ್ನು ಮಾಡಿದವರು ಕೆಲವರಿದ್ದಾರೆ. ಆ ಹಾಳು ಬ್ರಾಹ್ಮಣರು ಅಂತ ಹೇಳ್ತಾರಲ್ಲ, ಅವರು ವಿಪ್ರರು, ಅವರಿಂದ ದೊಡ್ಡವರಾದವ ವಿಷ್ಣು. ಇಲ್ಲದಿದ್ದರೆ ಅವನು ಕೇಳುವರು ಯಾರಿದ್ರು? ಯಾಕಂತಂದರೆ ಬ್ರಾಹ್ಮಣರಂದ್ರೆ ಯಾರು? ಅವರು ವೇದ ಧರ್ಮ ಅಂದರೆ ವೈದಿಕ ಧರ್ಮ, ಯಜ್ಞ ಯಾಗ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ವ್ರತಾದಿಗಳನ್ನು ಆಚರಿಸ್ತಾರೆ. ಇದೆಲ್ಲ ಮಾಡಿದರೆ ಅವರು ಬ್ರಾಹ್ಮಣರು ಅಂತ ಅನಿಸ್ಕೊಳ್ಳೋದು. ಇದೆಲ್ಲ ಮಾಡಿದ್ರೆ ಏನಾಗ್ತಾರೆ ಗೊತ್ತಾ? ಈ ಯಾಗ ಯಜ್ಞಾದಿಗಳಲ್ಲಿ ಹವಿಸ್ಸನ್ನೆಲ್ಲ ಕೊಡ್ತಾರೆ. ಆ ಹವಿಸ್ಸನ್ನು ತಿಂದು ಈ ವಿಷ್ಣು ಮತ್ತು ದೇವತೆಗಳೆಲ್ಲ ಪುಷ್ಟರಾಗಿ ಬಿಡ್ತಾರೆ. ಅದರಿಂದ ಅವರಿಗೆ ಬಲ ಬರ್ತಾರೆ. ಅದರಿಂದಾಗಿ ಅವರೆಲ್ಲ ಉಳ್ಕೊಂಡಿದ್ರೆ ಈ ಬ್ರಾಹ್ಮಣರಿಂದಾಗಿ. ಇಲ್ದಿದ್ರೆ ಅವರಿಗೇನು ಅಸ್ತಿತ್ವವೇ ಇಲ್ಲ ಆ ದೇವತೆಗಳೇ ವಿಷ್ಣುವಿಗೆ. ಹಾಗಾಗಿ ಇನ್ನೊಂದು ಮೂಲ ವಿನಿತಕ್ಕೆಲ್ಲ ಗೋ ವಿಪ್ರಾಳಿ, ಇನ್ನೂ ಒಂದು ವರ್ಗ ಇದೆ. ಈ ಯಜ್ಞ ಯಾಗ ಆಗಬೇಕಾದ್ರೆ ಗೋವುಗಳು ಬಹಳ ಮುಖ್ಯ. ಗೋವುಗಳು ಕೊಡುವಂಥ ಹಾಲು ತುಪ್ಪ ಇವುಗಳೆಲ್ಲ ಇದ್ದರೆ ಯಜ್ಞ ಸಾಧ್ಯ, ಇಲ್ಲದಿದ್ದರೆ ಇಲ್ಲ. ಹಾಗಾಗಿ ಒಂದು ಗೋವುಗಳು, ಇನ್ನೊಂದು ವಿಪ್ರರು. ಇವರಿಬ್ಬರನ್ನ ನಾವು ನಾಶ ಮಾಡಿದುವಂತಾದರೆ ಮತ್ತೆ ಯಾರಿಂದಲೂ ನಮಗೆ ಭಯವಿಲ್ಲ. ಅವರೆಲ್ಲ ತಾನೇ ನಾಶವಾಗಿ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಒಂದು ಕೆಲಸ ಮಾಡಬೇಕೀಗ. ಏನಂದರೆ ಶೀಲವಂತರ ನಾಯ್ದು ಕೊಲ್ಲುವುದು. ವಿಪ್ರರನ್ನೆಲ್ಲ ಕೊಂದುಬಿಡಬೇಕು, ಗೋವುಗಳನ್ನು ಕೊಲ್ಲುಬಿಡಬೇಕು. ಅದು ಎಂಥ ವಿಪ್ರರನ್ನು, ಎಂಥ ಬ್ರಾಹ್ಮಣರಂದ್ರೆ ಎಲ್ಲ ಬ್ರಾಹ್ಮಣರನ್ನೆಲ್ಲ, ಕೆಟ್ಟ ಬ್ರಾಹ್ಮಣರನ್ನ ಕೊಲ್ಲಕ್ಕೆ ಹೋಗಬೇಡಿ. ಶೀಲವಂತರು ಯಾರು ಆಚಾರವನ್ನು ಇಟ್ಕೊಂಡು ಆಚಾರ ನಿಷ್ಠೆಯಿಂದ ಇರ್ತಾರೋ, ಯಜ್ಞ ಯಾಗಾದಿಗಳನ್ನು ಆಚರಿಸ್ತಾರೋ, ಅಥವಾ ಜಪ ತಪ ಹೋಮ ವ್ರತ ಅಂತೆಲ್ಲ ಯಾರು ಹಗಲು ರಾತ್ರಿ ಅದೆಲ್ಲ ತೊಡಗಿರ್ತಾರೋ ಅಂಥವ್ರು ಎಲ್ಲೆಲ್ಲಿದ್ದಾರೆ ಹುಡುಕಿ ಅಂಥವ್ರನ್ನು ಕೊಲ್ಲಬೇಕು. ಕೆಟ್ಟ ಬ್ರಾಹ್ಮಣರು ಬಿಟ್ಬಿಡಿ, ನಮ್ಮಾಗೆ ಅವ್ರು ನಮ್ಗೆ ಭಾಳ ಹತ್ತಿರದವರಾಗ್ತಾರೆ. ರಾಕ್ಷಸರಿಗೂ ಅವರಿಗೆ ಭಾಳ ದೂರ ಇಲ್ಲ, ಅವರಿಂದ ಯಾವ ಅಪಾಯವಿಲ್ಲ. ಈ ಒಳ್ಳೆ ಬ್ರಾಹ್ಮಣರಲ್ಲೇ ಎಲ್ಲ ತೊಂದರೆ ಬರುತ್ತೆ ಪ್ರಪಂಚದಲ್ಲಿ. ಆದ್ದರಿಂದ ಹುಡುಕಿ ಅವ್ರನ್ನೆಲ್ಲ ಕೊಲ್ಲಬೇಕು. ಇದೇ ಸರಿಯಾದ ರಿಪುವಧಿಗೆ ಉಪಾಯ ಅಂತನ್ಬಿಟ್ಟವ. ಈ ಮಾತನ್ನು ಒಂದೊಂದು ಮಾತು ಕೇಳಿದಾಗಲೂ ಕಂಸನಿಗೆ ಹೌದಾ ಅಂತ ನನಗೆ ಭಾಳ ಖುಷಿ ಆಯಿತು, ಭಾಳ ಸಂತೋಷ ಆಯಿತು. ಎಷ್ಟು ಒಳ್ಳೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಎಂತೆಂಥವರೆಲ್ಲ ಇದ್ದಾರೆ ನಮ್ಮಲ್ಲಿ. ನಮ್ಮ ಮಂತ್ರಿಗಳಂದ್ರೆ ಸಾಮಾನ್ಯರಲ್ಲಪ್ಪ, ಪ್ರಚಂಡ ಬುದ್ಧಿ. ಎಂಥ ಒಂದು ಎಷ್ಟು ತರ್ಕಬದ್ಧವಾದಂಥ ವಾದಸರಣಿಯನ್ನು ಮುಂದಿಡ್ತಾ ಇದ್ದಾರೆ ಅಂತ ತಲೆದೂಗುತ್ತಲೇ ಇದ್ದ. ಕೊನೆಗೂ ತಲೆದೂಗಿದ, ಹೇಳಿದ ಇದೇ ಎಲ್ಲಿ ವೇದಾಚಾರ ಅಲ್ಲಲ್ಲ ಮುಂದೆ ಪದ್ಯ ಕೊಟ್ಟಿರೋದು ಎನಲಿದೆ ಲೇಸು, ಇದೇ ಲೇಸು ಎನಲು ಇದೇ ಲೇಸು, ಎನಲಿದೆ ಲೇಸು, ಎನ್ನ ಮನದಲ್ಲಿ ನೆನೆದುದನೆ ಹೇಳಿದಿರಿ ನೀವು. ಎನ್ನ ಮನದಲ್ಲಿ ನೆನೆದುದನೆ ಹೇಳಿದಿರಿ ನೀವೆನುದ ಒನಿಬರನು ಕಳುಹಿದನು ಕದನ ಪ್ರಿಯರನು ಒಲವಿನದೇ. ಧನುಜನ ಗೋವಿಪ್ರವದ ತನಗಹಿತನೆಂದೇ, ಧನುಜನು ಆ ಗೋವಿಪ್ರವದ ತನಗೆ ಹಿತವೆಂದೇ ನಿರಂತರ ನೆನೆವುತ್ತಿದ್ದನು ಮೃತ್ಯು ಪಾಶ ಪರೀತನು ಎಂದೆನಿಸೇ. ಮಾತನ್ನೆಲ್ಲ ಕೇಳಿ ತಲೆ ತೂಗಿ ಕೊನೆಗೆ ಹೇಳ್ದ, ಇದೇ ಲೇಸು, ಇದೇ ಪ್ರಶಸ್ತವಾದ ಮಾರ್ಗ. ಭಾಳ ಸರಿಯಾಗಿ ಹೇಳಿದ್ದೀರಿ ಎಲ್ಲರೂ, ಬಹಳ ಚೆನ್ನಾಗಿ ಸಂತೋಷವಾಯಿತು ನೋಡಿ. ನನ್ನ ಮನದಲ್ಲಿ ಇರುವುದನ್ನೇ ಹೇಳಿದ್ದೀರಿ. ನಾನು ಏನನ್ನ ಯೋಚಿಸಿದ್ದೇನೋ ಅದನ್ನೇ ನೀವು ಕೂಡ ಹೇಳಿದ್ದೀರಿ. ಅದೇ ಮಾತು ನಿಮ್ಮ ಬಾಯಿಂದ ಬಂತು ಅಂದಮೇಲೆ ಅದು ಖಚಿತ, ಅದರ ಸಂದೇಹವೇ ಇಟ್ಕೊಳ್ಬೇಕಾಗಿಲ್ಲ ನಾವು. ಸರಿ, ನೀವು ಎಣಿಸಿದಂತೆಯೇ ಹೋಗಿರಿ. ಎಲ್ಲ ಎಲ್ಲೆಲ್ಲಿ ಎಷ್ಟು ಸಾಧ್ಯವಾಯಿತು ಅಷ್ಟು ಜನ ಬ್ರಾಹ್ಮಣರನ್ನು, ಗೋವುಗಳನ್ನು, ಶಿಶುಗಳನ್ನು ಅವ್ರನ್ನ ಬಿಡಬಾರ್ದು, ಅವ್ರನ್ನೆಲ್ಲ ವರಿಸಬೇಕು. ಹೋಗಿ ನನ್ನ ಪೂರ್ಣ ಆಶೀರ್ವಾದ ನಿಮಗಿದೆ. ನೀವು ಆಶೀರ್ವಾದ ಕೊಟ್ಟರೆ ಹೋಗುವುದಷ್ಟೇ, ಬರುವುದಿಲ್ಲ ಅವ್ರು ಯಾರು ಹೋಗುವುದೇ ಎಲ್ಲ ಹೋಗಿ. ಕದನ ಪ್ರಿಯರು ನೀವೆಲ್ಲ, ಬಹಳ ಕದನಕ್ಕಾಗಿ ಕಾತರಿಸುವವರು. ಕದನ ಅಲ್ಲ, ಹಿಂಸಾಪ್ರಿಯರು. ನಿಜವಾಗಿ ಯುದ್ಧ ಅಲ್ಲ ಅವರು,
ಹೊಟ್ಟೆಯಲ್ಲಿ ಹಿಂಸೆ ಮಾಡಬೇಕು, ಆದಷ್ಟು ಒಳ್ಳೆಯವರಿಗೆ ಹಿಂಸೆ ಕೊಡಬೇಕು, ಅದರಲ್ಲಿ ಒಂದು ಪ್ರೀತಿ ಅವರಿಗೆ. ಅಂಥವ್ರು ನೀವೆಲ್ಲ ಹೋಗಿ ಅಂತ ಅವರನ್ನು ಕಳುಹಿಸಿಕೊಟ್ಟ. ಅಂದರೆ ಇವನ ಯೋಚನೆ ಹೇಗೆ ಬಂತು ಅಂತಂದರೆ, ಇವ್ರು ಹೇಳಿದ್ದೆಲ್ಲ ಸರಿ ಅಂತ ಅನಿಸ್ತು ಅವನಿಗೆ. ಯಾಕಂದರೆ ಅವನು ನಿಜವಾಗಿ ಕಂಸ ಕ್ಷತ್ರಿಯ, ರಾಕ್ಷಸನಲ್ಲ. ಇವರೆಲ್ಲ ರಾಕ್ಷಸ ವರ್ಗಕ್ಕೆ ಸೇರಿದವರು. ಆ ಬಂದವರು ಕೆಲವರೆಲ್ಲ ಶಕಟಾಸುರ, ಬಕಾಸುರ, ಧೇನುಕಾಸುರ, ಪ್ರಲಂಬಾಸುರ, ತೃಣಾವರ್ತ, ಕೂತನಿ ಇವರೆಲ್ಲ ಇದ್ದರು. ಅವರೆಲ್ಲ ಅವನ ವರ್ಗಕ್ಕೆ ಸೇರಿದವರು, ಅವನ ಮಿತ್ರರಾಗಿ ಬಿಟ್ಟಿದ್ದಾರೆ ಈಗ. ಯಾಕಂದರೆ ಅಂದು ಆಕಾಶವಾಣಿ ಆಯ್ತಲ್ಲ, ಆಕಾಶವಾಣಿಯ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀಹರಿಯೇ ಹುಟ್ಟಿ ಬಂದು ದೇವಕಿ 8ನೇ ಗರ್ಭದಲ್ಲಿ ಜನಿಸಿ ನಿನ್ನನ್ನು ಕೊಲ್ತಾನೆ ಅಂತ ಹೇಳ್ತಲ್ಲ, ಅವತ್ತಿಂದ ಅವನು ಯೋಚನೆ ಮಾಡ್ತಾ ಇದ್ದ. ಆ ಹರಿ ಹುಟ್ಟಿ ಬಂದು ಅವನಲ್ಲಿ ನಾನು ಎದುರಿಸಬೇಕಾಗಿ ಬಂದರೆ ಅವನನ್ನು ನನಗೆ ಸಹಾಯಕರು ಯಾರು ಅಂತ. ಮನುಷ್ಯರು ಯಾರು ನನ್ನ ಸಹಾಯಕ್ಕೆ ಬರಲಿಕ್ಕಿಲ್ಲ. ಯಾಕಂದರೆ ಮನುಷ್ಯರು ದೇವರು ಅಂದರೆ ಭಯಪಡ್ತಾರೆ, ದೇವರಿಗೆ ಅಡ್ಡ ಬಿಡ್ತಾರೆ. ಅವರಿಂದ ನನಗೆ ಪ್ರಯೋಜನ ಆಗಲಿಕ್ಕಿಲ್ಲ. ಏನಿದ್ರೂ ಒಂದು ವರ್ಗ ಇದೆ, ಯಾರು ರಾಕ್ಷಸರು. ಅವನಿಗೆ ಒಂದು ದೈತ್ಯಾರಿ, ರಾಕ್ಷಸಾರಿ ಅಂತ ಹೆಸರು ಅವನಿಗಿದೆ. ಇವರೆಲ್ಲ ಸಹಜವಾಗಿ ಅವನನ್ನು ವಿರೋಧಿ ಅಂತ ತಿಳಿತಾರೆ ಈ ರಾಕ್ಷಸರು. ಹಾಗಾಗಿ ಅವನ ವಿರೋಧಿಗಳಾದಂಥ ರಾಕ್ಷಸರನ್ನ ನನ್ನ ಮಿತ್ರರನ್ನಾಗಿ ಮಾಡಿಕೊಂಡ್ರೆ ನನಗಷ್ಟೇ ಸಿಕ್ಕದಾಗ ಆಗ್ತಾರೆ ಅಂತ ಯೋಚನೆ ಮಾಡಿ ಸ್ವತಃ ತಾನೇ ಮನುಷ್ಯನಾಗಿದ್ದರೂ ಕೂಡ ಆ ರಾಕ್ಷಸರನ್ನೆಲ್ಲ ಸಂಪರ್ಕ ಬೆಳೆಸಿ ಅವರನ್ನೆಲ್ಲ ತನ್ನ ಮಿತ್ರರನ್ನಾಗಿ ಮಾಡಿಕೊಂಡಿದ್ದ. ಅನೇಕ ಜನ ರಾಕ್ಷಸರು, ದೊಡ್ಡ ದೊಡ್ಡ ಮಾಯಾವಿಗಳು. ಇವ ಸ್ವತಃ ರಾಕ್ಷಸನಲ್ಲ, ಕಂಸಾಸುರ ಅಂತ ನಾವು ಮಾತಿನಷ್ಟು ಕೇಳ್ತೇವೆ. ಯಾಕಂದರೆ ಆಸುರಿ ಪ್ರವೃತ್ತಿ ಇದ್ದದರಿಂದ ಹೊರತು ಅವ ಅಸುರನಲ್ಲ, ಮೂಲತಃ ಜನ್ಮದ ಅಸುರನಲ್ಲ ಅವ. ಅಂಥವ್ರನ್ನೆಲ್ಲ ಸೇರಿಸಿಕೊಂಡಿದ್ದ. ಅಂಥವ್ರು ಕೊಡುವ ಸಲಹೆ ಎಂಥದ್ದೇ ಬಿಟ್ಟರೆ ಇನ್ಯಾವ್ದು ಹೇಳ್ತಾರೆ ಅವರು. ಇಂಥ ಒಂದು ಸಲಹೆ ಕೊಟ್ಟರು. ಆದ್ದರಿಂದ ಇವನಿಗೆ ಅನಿಸ್ತು, ಹೌದು ಸರಿಯಾದ ಮಾತು ಹೇಳಿದ್ದಾರೆ. ಗೋ ವಿಪ್ರ ವರವದೆ ತನಗೆ ಹಿತವೆಂದೇ ಬಗೆದ. ನಿಜವಾಗಿ ಎಷ್ಟು ಜನ ಹೆಚ್ಚು ಗೋವುಗಳನ್ನು, ರಾಕ್ಷಸರನ್ನು, ಶಿಶುಗಳನ್ನು ಎಷ್ಟೆಷ್ಟು ಹೆಚ್ಚು ನಾವು ಕೊಲ್ತೇವೋ ಅಷ್ಟು ನಾವು ಸುರಕ್ಷಿತ, ನಮಗಿನ್ನು ಸಾವೇ ಬರಲಿಕ್ಕಿಲ್ಲ ನನಗೆ. ಇದೆಲ್ಲ ಹಿತಕ್ಕಾಗಿ ಹೇಳಿದ್ದಾರೆ ಇವರೆಲ್ಲ ಅಂತ ಅಂದ್ಕೊಂಡ್ಬಿಟ್ಟ. ಎಲ್ಲರೂ ಹೋಗಿ ಅಂತ ಕಳಿಸ್ಕೊಟ್ಬಿಟ್ಟ. ಯಾಕೆ ಹಾಗೆ ಮಾಡಿದಂತಂದರೆ, ಮೃತ್ಯುಪಾಶ ಪರೀತ ನೆನೆಸಿ. ಈಗಾಗಲೇ ಮೃತ್ಯುಪಾಶ ಅವನ ಕುತ್ತಿಗೆ ಸುತ್ತಿಕೊಂಡು ಬಿಟ್ಟಾಗಿದೆ. ಅದು ಸ್ವಲ್ಪ ದಿವಸದಲ್ಲೇ ಆ ಮೃತ್ಯು ಅವನಿಗೆ ಬರಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಇಂಥ ಬುದ್ಧಿ ಬಂದಿದೆ ಅವನಿಗೆ. ಕೆಡುವ ಕಾಲಕ್ಕೆ ಕೆಟ್ಟ ಬುದ್ಧಿ ಬರ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಗಿದೆ ಅವನಿಗೆ. ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳ್ತಾರೆ. ಹಾಗೆ ಹಿಂದೆ ಮಾಡಿದಂತೆ ಯಾವ ಕರ್ಮದ ಫಲ ಅದು ಆ ಥರ ಬರಬೇಕಾದರೆ ಅದಕ್ಕೆ ಸರಿಯಾಗಿ ಬುದ್ಧಿ ಅದೇ ಮಾರ್ಗದಲ್ಲಿ ಓಡ್ತದೆ. ಹಾಗೆ ಇವನ ಬುದ್ಧಿ ಆ ದಿಕ್ಕಿನಲ್ಲಿ ಓಡ್ತಾ ಇದೆ ಈಗ. ಅಷ್ಟೇ ಅಲ್ಲ, ಅವರೆಲ್ಲ ಇದ್ದರಲ್ಲ, ಅವರೆಂಥವರು ಅಸುರ ನಿಂತ ದೈತ್ಯ. ಅಸುರ ನಿಂತ ದೈತ್ಯವನನು ಬೆಸಸಿ, ಅಸುರ ನಿಂತು ಆ ದೈತ್ಯ ಭಟರನು ಬೆಸಸಿ ರಾಜಾಲಯವ ಹೊಗಲು. ಆ ವಿಷಮಮತಿಗಳು ಕಾಲಪಾಶಾವೃತರು ಹರಿಹರಿದು ವಸುಧೆಯಲಿ ಕಳರು ಅಲ್ಲಿಗಲ್ಲಿಗೆ ಶಿಶು ಪಶು ದ್ವಿಜ ಹತ್ಯೆಯನ್ನು ಸಾಗಿಸುತ್ತಲಿದ್ದರು. ಪುಣ್ಯಗಿರಿವನ ರಾಷ್ಟ್ರಪುರಗಳಲ್ಲೇ ಇವ ಇಷ್ಟು ಹೇಳಿ ಹೊರಟು ಹೋದ ಕಂಸ ತನ್ನ ಅರಮನೆಗೆ. ಅವರೆಲ್ಲ ಇದ್ರಲ್ಲ ದೈತ್ಯ ಭಟರವರೆಲ್ಲ ವಿಷಮಮತಿಗಳು, ಅವರು ಕೆಟ್ಟ ಬುದ್ಧಿಯವರವರು, ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡುವವರಲ್ಲ. ಅವರಿಗೂ ಇದೇ ಸ್ಥಿತಿ ಆಗಿತ್ತು. ಏನಂದರೆ ಕಾಲಪಾಶಾವೃತರು. ಅವರ ಸುತ್ತಲೂ ಕೂಡ ಈಗಾಗಲೇ ಕಾಲದ ಪಾಶ ಬಂದು ಬಿಟ್ಟಿತ್ತು. ಅವರಿಗೆ ಗೊತ್ತಿಲ್ಲ ಅದು, ಆಗಲೇ ಕಾಲಪಾಶ ಬಿದ್ದು ಬಿಟ್ಟಿದೆ ಅವರಿಗೆ. ಅವರು ಸದ್ಯದಲ್ಲೇ ಸಾಯುವವರು. ಕೃಷ್ಣ ಮತ್ತು ಬಲರಾಮನ ಕೈಯಲ್ಲಿ ಸಿಕ್ಕಿ ಅವರೆಲ್ಲ ಸಾಯಲಿಕ್ಕಿದ್ದಾರೆ ಸದ್ಯದಲ್ಲಿ. ಹೋದವರು ಒಬ್ಬರು ಹಿಂದಕ್ಕೆ ಬರಲಿಕ್ಕಿಲ್ಲ, ಅವ್ರು ಯಾರು ಬರುವವರಲ್ಲ. ಅವರೆಲ್ಲ ಹರಿದು ಓಡಿ ಹೋದ್ರಂತೆ. ಯಾಕಂದರೆ ಕಳರು ಅಲ್ಲಿಗಲ್ಲಿಗೆ ಎಲ್ಲೆಲ್ಲಿ ಇದ್ದಾರೋ ಕೇಳ್ತಾ ಅಲ್ಲಿಗೆ ಓಡ್ತಾ ಇದ್ರು. ಇಂಥವ್ರು ಇದ್ದಾರೆ, ಬ್ರಾಹ್ಮಣರಿದ್ದಾರೆ ಇಲ್ಲಿ, ಹೋಗೋಣ. ಇಂಥವ್ರಿದ್ದಾರೆ, ಶಿಶು ಇದೆ, ಆಯಿತು. ಇಲ್ಲಿ ಗೋವುಗಳು ಅಲ್ಲಿ ಮೇಯ್ತಾ ಇವೆ, ಆಯಿತು ಅಂತ. ಹಾಗೆ ಹರಿದು ಶಿಶು ಪಶು ದ್ವಿಜ ಹತ್ಯೆಯನ್ನು ಸಾಧಿಸುತ್ತಲಿದ್ದರು. ದೊಡ್ಡ ಸಾಧನೆ ಅವರ ಪಾಲಿಗದು. ಯಾರು ಹೆಚ್ಚೆಚ್ಚು ಜನರನ್ನು ಕೊಲ್ತಾರೋ ಅವರು ಹೆಚ್ಚು ದೊಡ್ಡ ಸಾಧಕರು. ಆ ರೀತಿಯ ಒಂದು ರೀತಿಯಲ್ಲಿ ನಾನು ಹೆಚ್ಕೊಳ್ತೇನೆ ಅಂತ ಓಡಿ ಹೋದ್ರು. ಎಲ್ಲೆಲ್ಲಿಗೆ ಓಡಿ ಹೋದ್ರು ಅಂತಂದರೆ, ಪುಣ್ಯಗಿರಿವನ ರಾಷ್ಟ್ರಪುರಗಳಲ್ಲಿ ಎಲ್ಲೆಲ್ಲಿ ಇದ್ದಾರೆ ಬೇಕಲ್ಲ, ಯಾರನ್ನು ಕೊಲ್ಲಬೇಕೋ ಅವ್ರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಬೇಕು. ಪುಣ್ಯ ಸ್ಥಳಕ್ಕೆ ಹೋದರೆ ಅಲ್ಲಿ ಕೆಲವು ಬ್ರಾಹ್ಮಣರು, ಋಷಿಗಳು, ಸಾಧು ಸಂತರು ಎಲ್ಲ ಸಿಗ್ತಾರೆ, ಸುಲಭದಲ್ಲಿ ಸಿಗ್ತಾರೆ, ಕೊಂದು ಬಿಡ್ಬೋದು. ಆಮೇಲೆ ಗಿರಿ ತಪಸ್ಸು ಮಾಡುವವರು ಕೆಲವರೆಲ್ಲ ಪರ್ವತಾಗ್ರದಲ್ಲಿ ಕೂಡ ತಪಸ್ಸು ಮಾಡ್ತಾರೆ, ಅಲ್ಲಿ ಹೋದರೆ ಅಂಥವ್ರನ್ನು ಕೊಲ್ಲಬಹುದು. ಇನ್ನು ಕೆಲವರು ವನಗಳಲ್ಲಿ, ಕಾಡಿನ ಮಧ್ಯದಲ್ಲಿ ಕೆಲವರು ಮುನಿಗಳು ಆಶ್ರಮಗಳನ್ನು, ಎಲೆಮರೆಗಳನ್ನು ರಚನೆ ಮಾಡಿಕೊಂಡು ಸದಾಕಾಲ ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ, ತಪಸ್ಸು ಮಾಡ್ತಾ ಇರ್ತಾರೆ.
ಅಲ್ಲಿ ಹೋದರೆ ಅವರ ಶಿಷ್ಯರು ಎಲ್ಲ ಒಟ್ಟಿಗೆ ಸಿಕ್ಬಿಡ್ತಾರೆ, ಎಲ್ಲರನ್ನು ಕೊಂದು ಬಿಡ್ಬೋದು. ಕೆಲವರು ಆ ಕಡೆ ಹೋದರು, ಕೆಲವರು ಈ ಕಡೆ ಹೋದರು. ಇಲ್ಲಿ ನೋಡಿದವರು ಕೆಲವರು ಇಲ್ಲ, ನಾವು ಅಲ್ಲೆಲ್ಲೂ ಹೋಗೋದು ಬೇಡ, ಶಿಶುಗಳನ್ನು ಕೊಲ್ಲಬೇಕಲ್ಲ. ಶಿಶುಗಳನ್ನು ಕೊಲ್ಲಬೇಕಾದ್ರೆ ಕಾಡಿಗೆ ಹೋದರೆ ಶಿಶುಗಳು ಸಿಕ್ಕುವುದಿಲ್ಲ, ಪರ್ವತದ ಮೇಲೆ ಹೋದರೂ ಶಿಶುಗಳು ಸಿಕ್ಕುವುದಿಲ್ಲ. ಏನಿದ್ರೂ ರಾಷ್ಟ್ರಪುರಗಳಲ್ಲಿ ಹೋದರೆ ಈಗ ತಾನೇ ಹುಟ್ಟಿದಂಥ ಶಿಶುಗಳು ಕೆಲವು ಸಿಗ್ತವೆ. ಅದಕ್ಕೋಸ್ಕರ ರಾಜ್ಯದಲ್ಲಿ ಸಣ್ಣ ಸಣ್ಣ ಪಟ್ಟಣ, ದೊಡ್ಡ ದೊಡ್ಡ ಊರು, ನಗರ ಎಲ್ಲೆಲ್ಲಿ ಶಿಶುಗಳಿದ್ದಾವೆ ಹುಡುಕೊಂಡು ನಾವು ಅಲ್ಲಿ ಹೋಗ್ತೇವೆ ಅಂತ ಕೆಲವರು ಆ ಕಡೆ ಹೋದರು, ಕೆಲವರು ಈ ಕಡೆ ಹೋದರು. ಅವರೆಲ್ಲ ಹೋದರೂ ಅಂತೂ ಆ ಒಂದು ದೊಡ್ಡ ಒಂದು ಅಭಿಯಾನ ಅಂತ ಹೇಳ್ಬೋದು, ಇವತ್ತಿನ ಭಾಷೆ ಹೇಳಿದ್ರೆ ಅಂಥದ್ದೊಂದನ್ನು ಅವರು ಪ್ರಾರಂಭ ಮಾಡಿಬಿಟ್ರು. ಬಹುಶಃ ಮುಂದೇನಾಗ್ತಾನೆ ಅನ್ನೋದನ್ನ ಮುಂದಿನ ಸಲವೇ ನೋಡೋಣ. ಏನೋ ಒಂದು ರೀತಿಯಲ್ಲಿ ನಾವು ಪ್ರಾರಂಭ ಮಾಡುವಾಗ ಇದು ಬೇಕೋ ಬೇಡವೋ ಅಂತ ಅಂದ್ಕೊಂಡಿದ್ವಿ, ಇವತ್ತು ಮಾಡೋಣ ಬೇಡ ಅಂತೇಳಿ. ಆಮೇಲೆ ಒಂದು ಮಾತಿದೆ, ಕರಿಷತಿ ಇದು ಕೃಷ್ಣ ಅಂತೇಳಿ. ಕೃಷ್ಣ ಅವನಲ್ಲಿ ಒಂದು ಗುಣ ಅಂತಂದರೆ ಎಲ್ಲರನ್ನೂ ಸೆಳೆಯುವಂಥ ಗುಣ, ಎಲ್ಲರನ್ನು ತನ್ನತ್ತ ಎಳ್ಕೊಳ್ಳುವಂಥ ಗುಣ ಕೃಷ್ಣನಲ್ಲಿದೆ. ಕೃಷ್ಣನ ಕಥೆ ಆಡೋದ್ರಿಂದೋ ಏನೋ 3-4 ಜನ ಇದ್ದವರು ಇವಾಗ ಇಷ್ಟು ಜನ ಆದರೂ ಆಗಿದ್ದಾರೆ. ಕೆಲವರನ್ನು ಎಳ್ಕೊಂಡಿದ್ದಾನೆ, ಯಾಕಂತ ಗೊತ್ತಿಲ್ಲ. ಹಾಗಾಗಿ ಇನ್ನು ಮುಂದೆ ಬರಬರ್ತಾ ಹೆಚ್ಚು ಜನರನ್ನು ಎಳ್ಕೊಳ್ಬೋದು, ಸೆಳೆಯಬಹುದು ಅವನು. ಅದಿರಲಿ, ಇವತ್ತಂತೂ ಸತ್ಯವಾಯಿತು ಆ ಮಾತು. ಆದ್ದರಿಂದ ಮುಂದಿನ ಸಲ ಮುಂದಿನ ಭಾಗವನ್ನು ನೋಡೋಣ. ಈಗ ಮಂಗಳ. ಆವನಿದನು ಓದುವನು ಕೇಳುವನು ಅವನಿ ಪುರಗರನ ಮಂಗಳ ಪಾವನಾಮರ ಚರಿತವನು ಕಾರುಣ್ಯ ಭರಿತವನು ದೇವ ಸನ್ನಿಭ ಶುಕ ಮುನಿ ಪ್ರಸ್ತಾವಿತವನು ಅವರಿಬ್ಬರ ರುಗ್ನರ ಕಾವನು ಕಾರುಣ್ಯ ನಿಧಿ ನಿಜ ಪದವನೊಲಿದಿತ್ತು ಸ್ವಸ್ತಿ ಪ್ರಜಾಭ್ಯಗ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮಗೀಶಾಗ ಗೋ ಬ್ರಹ್ಮಣೇಭ್ಯಗಮಸ್ತು ನಿತ್ಯಂ ಲೋಕಾಗ ಸಮಸ್ತಾಗ ಸುಖಿನೋ ಭವಂತು. ಕಾಲೇ ವರ್ಷದು ಪರ್ಜನ್ಯಃ ಮೇದಿನಿ ಸಸ್ಯಜಾಲಿನಿ ದೇಶೋಯಂ ಚೋಪರಹಿತೋ ಸಜ್ಜನಸ್ತಂತು ನಿರ್ಭಯಾಃ ಅಪುತ್ರಾ ಪುತ್ರಿಣಸ್ತಂತು ಅಪುತ್ರಿಣಸ್ತಂತು ಪೌತ್ರಿಣಃ ಅಧನಸ್ತದನಾಸ್ತಂತು ಜೀವಂತು ಶರದಾಂ ಜಗಂ ಲಾಭಸ್ತೇಜಾಂ ಜಯಸ್ತೇಜಾಂ ಗುದಸ್ತೇಜಾಂ ಪರಾಭವಃ ಯೇಷಾ ಇಂದೀವರಶ್ಯಾಮ ಹೃದಯೀಷು ಪ್ರತಿಷ್ಠಿತಃ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ್. ರಘುವೀರ ಸಮರ್ಥ ಹನುಮಾನ್ ಕಿ ಜೈ. ಈ ದಿವಸದ ಕಾರ್ಯಕ್ರಮಕ್ಕೆ ತುಂಬ ಕಮ್ಮಿ ಜನದ ಹಾಜರಿ ಇರೋದಕ್ಕೊಂದು ಪ್ರಬಲವಾದ ಕಾರಣ ಇದೆ. ಕಾರಣಾಂತರದಿಂದ ಸ್ವಲ್ಪ ಯಾವುದೋ ಒಂದು ರೀತಿಯ ಕನ್ಫ್ಯೂಷನ್ ಆಗಿ ಈ ದಿವಸ ಇಲ್ಲ 19ನೇ ತಾರೀಕು ಅಂತ ಒಂದು ಕಿವಿಗೆ ಬಿದ್ದಿತ್ತು. ಅದೇ ವರ್ತಮಾನ ಎಲ್ಲರಿಗೂ ತಲುಪಿಬಿಟ್ಟಿತ್ತು. ಇಷ್ಟರ ಮಧ್ಯೆ ನೆನ್ನೆ ದಿವಸ ಶ್ರೀಯುತ ಅನಂತ ಪದ್ಮನಾಭ ಅಡಿಗಾರವರು ನನ್ನನ್ನು ಸಂಪರ್ಕಿಸಿದಾಗ ನಾನು ಇಲ್ಲ, ಇವತ್ತು 12ನೇ ತಾರೀಕಿಲ್ಲ 19 ಅಂತ ಹೇಳಿಬಿಟ್ಟಿದೆ, ಅದೇ ಪ್ರಕಾರ ನೋಟಿಸ್ ಬೋರ್ಡಲ್ಲಿ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳಿದೆ ನಾನು. ಆಗ ಅವರು ಇಲ್ಲ 4:30 12ನೇ ತಾರೀಕು ಇದೆ ಅಂತ ಹೇಳಿತ್ತು, ಎಲ್ಲರಿಗೂ ಗೊತ್ತಿದೆ ಅಂತಂದರು. ಸೊ ಆಮೇಲೆ ಗಿರಿಧರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿಸ್ಲು, ಅವರು ಕೂಡ ಹೌದು ನಾಳೆ ಇದೆ ಎಂದರು. ಆಮೇಲೆ ತಕ್ಷಣ ಅಡಿಗರಿಗೂ ತಿಳಿಸಿ ನಾಳೆ ದಿವಸ ಕಾರ್ಯಕ್ರಮ ಇದೆ, ದಯಮಾಡಿ ಬನ್ನಿ ಅಂತ ಕೇಳ್ಕೊಂಡೆ. ಆ ರೀತಿಯಾಗಿ ಏನೋ ಒಂದು ರೀತಿಯ ಪಲ್ಲಟವಾಗಿ ಅದರ ದೆಸೆ ಒಂದು ತಪ್ಪು ಅಭಿಪ್ರಾಯ ಮೂಡಿತ್ತು. ಹೇಗೆ ಆಗಲಿ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಾನು ತುಂಬ
ಇವತ್ತು ಪುಣ್ಯಶಾಲಿ ಅಂತ ನಾನು ಭಾವಿಸ್ತೀನಿ. ಕಾರಣ ಏನು ಅಂದರೆ, ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ವ್ಯವಧಾನವೇ ಇರಲಿಲ್ಲ. ಅಂಥದ್ದರಲ್ಲಿ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥ ಭಾಗ್ಯ ನನಗಿತ್ತು. ಅದರ ದೆಸೆ ನಾನು 10:15 ಹೋದವನು 4:15 ಕೂಡ ರಿಜಿಸ್ಟ್ರೇಷನ್ ಆಫೀಸಲ್ಲೇ ಇರಬೇಕಾಗಿ ಬಂದ್ಬಿಡ್ತು. ಇನ್ನೂ ಕೆಲಸ ಮುಗಿದಿಲ್ಲ, ನಮ್ಮ ಹುಡುಗರೆಲ್ಲ ಅಲ್ಲೇ ಇದ್ದಾರೆ. ನಾನು ತಕ್ಷಣವೇ 4:15 ಅಲ್ಲಿಂದ ಹೊರಟು ಬಂದೆ ಇಲ್ಲಿಗೆ. ತುಂಬ ಸುಂದರವಾದ ಕಾರ್ಯಕ್ರಮವನ್ನು ನೀಡಿದ್ದಾರೆ ಈರುವರು ಕಲಾವಿದರು ಕೂಡ. ಮುಂದಿನ ವಾರ ಆಗುತ್ತೆ ಅಲ್ವಾ? ನಿಮ್ಗೆ ಆಗುತ್ತಲ್ಲ, 19 ಆಗುತ್ತಲ್ಲ? ಹಾಂ, ಸರಿ. ಸೊ ಮುಂದಿನ ವಾರ ಇದೇ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ದಿವಸ ಯಾರ್ಯಾರು ಬಂದಿಲ್ಲ ಅವರಿಗೆ ದಯಮಾಡಿ ತಮಗೆ ಪರಿಚಯಸ್ಥರಿಗೆ ತಾವು ತಿಳಿಸಿ ಅವರು ಬರುವ ಹಾಗೆ ಮಾಡಬೇಕಾಗಿ ಪ್ರಾರ್ಥನೆ. ನಮ್ಮಲ್ಲಿ ಇರ್ತಕ್ಕಂಥ ಫೋನ್ ನಂಬರ್ಗಳನ್ನು ಆಧರಿಸಿ ನಾವು ಅವರಿಗೆ ವಿಚಾರವನ್ನು ಮುಟ್ಟಿಸ್ತೀವಿ. ತಾವುಗಳು ಬಂದು ಇಷ್ಟು ಹೊತ್ತು ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ.